ಹಾಯ್ ಫ್ರೆಂಡ್ಸ್, ನಾನು ವಸೀಂ ಬಿಸ್ತಿ MLM ಲೀಡರ್ ಕರ್ನಾಟಕದಿಂದ. ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಬಿಸ್ನೆಸ್ ಅಪಾರ್ಚುನಿಟಿ ಅಂತ ತಂದಿದ್ದೀನಿ. ಈ ಒಂದು ಬಿಸ್ನೆಸ್ ಪ್ಲಾನ್ ಹೆಸರು ಬಂದು ಫೋಮೋ ಎಕ್ಸ್ ಅಂತೇಳಿ. ಫೋಮೋ ಅಂದರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತೇಳಿ. ಈ ಒಂದು ಬಿಸ್ನೆಸ್ ಪ್ಲಾನ್ ಬಹಳ ಸರಳವಾಗಿದೆ ಮತ್ತು ಬಹಳ ಒಳ್ಳೆ ಪ್ಲಾನ್ ಆಗಿದೆ ಫ್ರೆಂಡ್ಸ್. ಈ ಒಂದು ಬಿಸ್ನೆಸ್ ಪ್ಲಾನ್ ಜಾಯಿನ್ ಮಾಡಿ ಒಂದು ಒಳ್ಳೆ ಇನ್ಕಮನ್ನು ಜನರೇಟ್ ಮಾಡ್ಬೋದು. ಇದಕ್ಕೆ ಕಂಪನಿಯವರು $1 ಬಿಲಿಯನ್ ಪ್ಲಾನ್ ಅಂತ ಕೂಡ ಕರೀತಾರೆ. ಇಲ್ಲಿ ನೀವು ಫೋಮೆಕ್ಸ್ ಜಾಯಿನ್ ಆಗಿ $1 ಬಿಲಿಯನ್ ಅನ್ನು ಅರ್ನ್ ಮಾಡ್ಬೋದು ಭಾಳ ಈಸಿಯಾಗಿ. ಇದು ಯಾವ ಥರ ಮತ್ತು ಈ ಕಂಪ್ನಿ ಡೀಟೇಲ್ಸು ಮತ್ತು CEO ಬಗ್ಗೆ ಎಲ್ಲ ಮುಂದೆ ವಿಚಾರಿಸೋಣ. ಇವಾಗ ನಾವು ಕಂಪ್ನಿಯ ಚೇರ್ಮನ್ ಬಗ್ಗೆ ಡೀಟೇಲ್ಸನ್ನು ನೋಡೋಣ. ಫೋಮೋ ಎಕ್ಸ್ ಕಂಪ್ನಿಯ ಚೇರ್ಮನ್ ಹೆಸರು ಬಂದು ಸ್ಟೀಫನ್ ಮೇಡ್ ಅಂತೇಳಿ. ಇವರು ಅಮೆರಿಕನ್ ಬಿಸ್ನೆಸ್ ಎಕ್ಸಿಕ್ಯೂಟಿವ್ ಆಗಿದ್ದಾರೆ. ಮೇಡ್ ಕ್ರಿಯೇಟೆಡ್ ಆ್ಯಂಡ್ ರ್ಯಾನ್ 3 ಪಬ್ಲಿಕ್ OTC ಕಂಪ್ನೀಸ್. ಅಂದರೆ ಇವರು ಸ್ಟ್ರಾಟಜಿಕ್ ಅಡ್ವೈಸರ್ ಕೂಡ ಆಗಿದ್ದಾರೆ, ಎಂಟರ್ಪ್ರನರ್ ಆಗಿದ್ದಾರೆ. ಇವರೇ 3 ಪಬ್ಲಿಕ್ OTC ಕಂಪ್ನಿಯನ್ನು ರನ್ ಮಾಡ್ತಿದ್ದಾರೆ ಅಮೆರಿಕನಲ್ಲಿ. ಇದೇ ಥರ ಅವರು 11 ಕಂಪ್ನಿ ಸ್ಟಾರ್ಟ್ ಮಾಡಿದ್ದಾರೆ. ಇದರಲ್ಲಿ ಪೇಪಾಲ್ ತರಹ ಒಂದು ಕಂಪ್ನಿಯಾಗಿದೆ. ಇವರು ಕ್ರಿಪ್ಟೋ ಕರೆನ್ಸಿನಲ್ಲಿ ಇವಾಗ ಫೋಮೋ ಎಕ್ಸನ್ನು ತಂದಿದ್ದಾರೆ. ಮತ್ತು ಇದರ ಜೊತೆ ಇನ್ನೊಬ್ಬರು ಪಾರ್ಟ್ನರ್ ಇದ್ದಾರೆ, ಡೇವಿಡ್ ಹಂಗ್ ಅಂತೇಳಿ. ಇವರು ಕೂಡ ಫೋಮೋ ಎಕ್ಸ್ CEO ಆಗಿದ್ದಾರೆ. ಡೇವಿಡ್ ಹಂಗ್ ಇವರು ಫೈಲ್ ಕಾಯಿನ್ CEO ಆಗಿದ್ದಾರೆ. ಇವರು ಫೈಲ್ ಕಾಯಿನ್ ಮೈನಿಂಗ್ ಫಾರ್ಮ್ಸ್ ನಡೆಸುತ್ತಾರೆ ಚೈನಾ, ಸಿಂಗಪೂರ್ ಮತ್ತು USA. ಇಲ್ಲಿ ಇವರದು ಫೈಲ್ ಫಾರ್ಮ್ಸ್ದು ಮೈನಿಂಗ್ ನಡೀತಿರುತ್ತೆ. ಮತ್ತು ಫೈಲ್ ಕಾಯಿನ್ ಬೈನಾನ್ಸ್ನಲ್ಲಿ ಲಿಸ್ಟ್ ಆಗಿದೆ, ಟ್ರೇಡು ಆಗ್ತಾಯಿದೆ. ಇದರ ಇವತ್ತಿನ ರೇಟ್ನಲ್ಲಿ $60 to $70 ನಡೀತಾ ಇದೆ. ಇದು ನೀವು ಬೈನಾನ್ಸ್ನಲ್ಲಿ ಚೆಕ್ ಮಾಡ್ಬೋದು. ಇವಾಗ ನಾವು ನೋಡೋಣ ಯಾಕೆ ನಾವು ಫೈಲ್ ಕಾಯಿನ್ನು ಮೈನ್ ಮಾಡಬೇಕು ಮತ್ತು ಇದರಿಂದ ನಮಗೆ ಏನು ಲಾಭ ಇದೆ ಇದೆಲ್ಲ ನೋಡೋಣ. ಫಸ್ಟ್ ಆಫ್ ಆಲ್ ಫೈಲ್ ಕಾಯಿನ್ ಮೈನಿಂಗ್ ಆ್ಯಂಡ್ ಫೋಮೋ ಎಕ್ಸ್ ಪ್ರಪೋಸಲನ್ನು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನೀವು ನೋಡ್ಬೋದು, ವೈ ಮೈನಿಂಗ್ ಫೈಲ್ ಕಾಯಿನ್ ಈಸ್ ಒನ್ ಆಫ್ ದ ಮೋಸ್ಟ್ ಪ್ರಾಫಿಟಬಲ್ ಮೈನಿಂಗ್ ಆಫ್ ಕಾಯಿನ್ಸ್ ಅಂತ ಕ್ವಶನ್ ಮಾರ್ಕ್ ಇದೆ. ಇಲ್ಲಿ ಆನ್ಸರ್ ಕೂಡ ಇದೆ. ಯಾಕೆ ಅಂದರೆ ಇಟ್ ಕಂಬೈನ್ಸ್ ಮೈನಿಂಗ್ ಆಫ್ POS ಪ್ಲಸ್ POW ವಿತ್ ಪ್ರಾಫಿಟ್ ಫ್ರಾಮ್ ಮೈನಿಂಗ್ ಆ್ಯಂಡ್ ಇನ್ಕ್ರೀಸಸ್ ದ ವ್ಯಾಲ್ಯೂ ಆಫ್ ದಿ ಫೈಲ್ ಕಾಯಿನ್. ಅಂದರೆ POS ಪ್ಲಸ್ POW ಅಂದರೆ ಪ್ರೂಫ್ ಆಫ್ ಸ್ಟೇಕಿಂಗ್ ಪ್ಲಸ್ ಪ್ರೂಫ್ ಆಫ್ ವರ್ಕ್ ಅಂತ ಇದರ್ಥ. ಪ್ರೂಫ್ ಆಫ್ ವರ್ಕ್ ಅಂದರೆ ಇದಕ್ಕೆ ಹ್ಯೂಜ್ ಅಮೌಂಟ್ ಆಫ್ ಎನರ್ಜಿ ಬೇಕಾಗುತ್ತೆ ಮೈನಿಂಗ್ಗೋಸ್ಕರ. ಮತ್ತು ಪ್ರೂಫ್ ಆಫ್ ಸ್ಟೇಕ್ ಅಂದರೆ ಈ ಯಾರ್ದು ಕಾಯಿನ್ಸ್ ಇದ್ದಾವೆ, ಯಾರು ಓನರ್ ಇದ್ದಾರೆ ಅವ್ರ ಹತ್ರ ಎಷ್ಟು ಕಾಯಿನ್ಸ್ ಇದ್ದಾವೆ, ಎಷ್ಟು ಸ್ಟೇಕಿಂಗ್ ಮಾಡಿದ್ದಾರೆ, ಅದ್ರ ಮೇಲೆ ಲಾಭ ಇರುತ್ತೆ. ಮತ್ತು ಇಲ್ಲಿ ನೀವು ನೋಡ್ಬೋದು ಲೀಗಲ್ ಆಗಿದೆ ಇದು, ಮತ್ತು ಇನ್ ಆಲ್ ಜುರಿಸ್ಡಿಕ್ಷನ್ಸ್ನಲ್ಲಿ ಲೀಗಲ್ ಆಗಿದೆ. ಮತ್ತು IPFS ಇಂಟರ್ ಪ್ಲಾನೆಟರಿ ಫೈಲ್ ಸಿಸ್ಟಮ್ನಲ್ಲಿ ಇದು ಡಿಸೆಂಟ್ರಲೈಸ್ಡ್ ಡಾಟಾ ಸ್ಟೋರೇಜ್ನಲ್ಲಿ ಇದು ಕೆಲಸ ಮಾಡುತ್ತೆ. ಇದು ಭಾಳ ದೊಡ್ಡ ಬೆನಿಫಿಟ್ ಆಗಿದೆ ಇದು ಫೈಲ್ ಕಾಯಿನ್ದು. ಮತ್ತು ನಾವು ಇಲ್ಲಿ ನೋಡ್ಬೋದು ಈ ಫೋಮೋ ಎಕ್ಸ್ ಪ್ಲಾನ್ ಯಾವ ಥರ ಇದೆ. ಮತ್ತು ಇಲ್ಲಿ ನಾವು ಇನ್ವೆಸ್ಟ್ ಮಾಡಿದರೆ ನಮ್ಮದು ಹಣ ಯಾವ ಥರ ಇಲ್ಲಿ ಡಿವೈಡ್ ಆಗಿ ಎಲ್ಲೆಲ್ಲಿ ಇದು ಅವರು ಖರ್ಚು ಮಾಡ್ತಾರೆ ಮತ್ತು ನಮಗೆ ಯಾವ ಥರ ನಮಗೆ ರಿಟರ್ನ್ ಕೊಡ್ತಾರೆ ಅದೆಲ್ಲ ನೋಡೋಣ. ಅದಕ್ಕೆ ನಾವು ಅರ್ಥ ಮಾಡಬೇಕಂದ್ರೆ ಇದು ನಾವು ಅರ್ಥ ಮಾಡ್ಕೋಬೇಕು. ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ ಅಂತ ಹೇಳ್ತೀವಿ ಇದಕ್ಕೆ. ಇವಾಗ ನಾವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ಯಾಕೇಜಸ್ ಇದ್ದಾವೆ ಬೇರೆ ಬೇರೆ, ಮುಂದೆ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ $100 ಒಂದು ಪ್ಯಾಕೇಜ್ ಇದೆ, ಫಸ್ಟ್ ಪ್ಯಾಕೇಜ್. ಅದು ನಾವೇನಾದರೂ ಜಾಯಿನ್ ಮಾಡಿದರೆ, ಇನ್ವೆಸ್ಟ್ ಮಾಡಿದರೆ ಅದು ನಮ್ಮ $100 ಏನಾಗುತ್ತೆ ನೋಡೋಣ. ಇಲ್ಲಿ ನೋಡಿರಿ, ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋನಲ್ಲಿ ಏನು ತೋರಿಸ್ತಾ ಇದ್ದಾರೆ, 50% ಆಫ್ ನಾವು ಹಾಕಿದ್ದು ಹಣ ಅಲ್ಲ ಇನ್ವೆಸ್ಟ್ಮೆಂಟ್, ನಾವು 50% ಆಗಿದ್ದು ಇನ್ವೆಸ್ಟ್ಮೆಂಟ್ ಏನಾಗುತ್ತೆ ಅದು ಮೈನಿಂಗ್ನಲ್ಲಿ ಹೋಗಿಬಿಡುತ್ತೆ. ಅದಕ್ಕೆ ಮೈನಿಂಗ್ ಇನ್ವೆಸ್ಟ್ಮೆಂಟ್ = 50% ಅಂತ ಕೊಟ್ಟಿದ್ದಾರೆ. ಮಿಕ್ಕಿದ್ದು 50% ಏನಿರ್ತಾರೆ $50 ಎಕ್ಸಾಂಪಲ್ ಕೊಟ್ಟೆ ನಿಮ್ಗೆ. $100ನಲ್ಲಿ $50 ಮೈನಿಂಗ್ ಹೋಗುತ್ತೆ, $50 ಡಿವೈಡ್ ಆಗುತ್ತೆ. ಎಲ್ಲೆಲ್ಲಿ ಡಿವೈಡ್ ಆಗುತ್ತೆ ಇನ್ನು $50 ನೋಡೋಣ. NFT ಪ್ಲಸ್ IPO = 1%. ಮತ್ತು ಲೀಡರ್ಶಿಪ್ ಪೂಲ್ಗೆ 8% ಹೋಗುತ್ತೆ, ಡೈರೆಕ್ಟ್ ಬೋನಸ್ಗೆ 5% ಹೋಗುತ್ತೆ. ಮತ್ತು ಫೋಮೋ ಲೀನಿಯರ್ ಪ್ಲಾನ್ ಅಂತ ಒಂದು ಪ್ಲಾನ್ ಇದೆ ಇವ್ರದ್ದು. ಇದು ಫೋಮೋ ಲೀನಿಯರ್ ಪ್ಲಾನ್ ಏನಾಗಿದೆ ಅಂದರೆ ಗ್ಲೋಬಲ್ ಆಟೋಪುಲ್ ಇನ್ಕಮ್ ಅಂತ ಕೂಡ ಇದಕ್ಕೆ ಹೇಳ್ಬೋದು ನಾವು. ಇದಕ್ಕೆ ನಾನು ಮುಂದೆ ನಿಮಗೆ ಡೀಟೇಲ್ಸ್ ಆಗಿ ಅರ್ಥ ಮಾಡಿಸ್ತೀನಿ. ಇಲ್ಲಿ ನಿಮಗೆ 36% ಹೋಗುತ್ತೆ. ಈ ಒಂದು ಚಾರ್ಟ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದು ಅರ್ಥ ಮಾಡಿಕೊಂಡ್ರೆ ಮುಂದಿಂದೆಲ್ಲ ನಿಮಗೆ ಬಿಸ್ನೆಸ್ ಪ್ಲಾನ್ ಅರ್ಥ ಆಗುತ್ತೆ. ಇನ್ನೊಂದು ಸರ್ತಿ ಇದ್ರ ಬಗ್ಗೆ ನಾನು ಡೀಟೇಲ್ಸ್ ಕೊಡ್ತಾಯಿದ್ದೀನಿ.
ನಾವು ಹಾಕಿದ್ದು ಇನ್ವೆಸ್ಟ್ಮೆಂಟ್ ಅದರಲ್ಲಿ ಯಾವುದಾದ್ರೂ ನೀವು ಪ್ಯಾಕೇಜ್ ತೊಗೊಳ್ರಿ ಅದೇನಾಗುತ್ತೆ ಅದರಲ್ಲಿ 50% ಮೈನಿಂಗ್ ಹೋಗುತ್ತೆ, ಮತ್ತು 50%ನಲ್ಲಿ 1% NFT ಪ್ಲಸ್ IP ಗೆ ಹೋಗುತ್ತೆ, ಮತ್ತು 8% ಲೀಡರ್ಶಿಪ್ ಪೂಲ್, 5% ಡೈರೆಕ್ಟ್ ಬೋನಸ್ಗೆ ಹೋಗುತ್ತೆ, ಮತ್ತು 36% ಏನಿದೆಯಲ್ಲ ಫೋಮೋ ಲೀನಿಯರ್ ಪ್ಲಾನಿಗೆ ಹೋಗುತ್ತೆ. ಇವಾಗ ನೆಕ್ಸ್ಟ್ ನಾವು ಹಾಕಿದ್ದು ಹಣ ಮತ್ತು ಅದರಲ್ಲಿ ನಮಗೆ ಏನೇನು ಪ್ರಯೋಜನ ಇದೆ, ಯಾವ ಥರ ಇಲ್ಲಿ ನಮಗೆ ಇನ್ಕಮ್ ಸಿಗುತ್ತೆ ಅದು ನೋಡೋಣ. ಇಲ್ಲಿ 4 ಟೈಪ್ಸ್ ಆಫ್ ಇನ್ಕಮ್ಸ್ ಇದ್ದಾವೆ ಮೇಜರ್ಲಿ. ಫಸ್ಟ್ ಒಂದು ಬಂದು ಡೈರೆಕ್ಟ್ ರೆಫರಲ್ ಬೋನಸ್. ಇಲ್ಲಿ ನಿಮಗೆ 5% ಸಿಗುತ್ತೆ ನಿಮ್ಮ ಡೈರೆಕ್ಟ್ ರೆಫರ್ಗೆ. ನೀವು ಯಾರಿಗಾದರೂ ಜಾಯಿನ್ ಮಾಡಿದ್ರೆ ನಿಮ್ಮ ಕೆಳಗಡೆ ಡೈರೆಕ್ಟಾಗಿ ನಿಮ್ಮ ಲಿಂಕಿಂದ, ಆವಾಗ ನಿಮಗೆ 5% ಸಿಗುತ್ತೆ. ಅದು ಎಷ್ಟು ಪರ್ಸೆಂಟಿಗೆ? 50% ಆಫ್ ಯುವರ್ ಇನ್ವೆಸ್ಟ್ಮೆಂಟ್. ಅಂದರೆ ನೀವು ಫಾರ್ ಎಕ್ಸಾಂಪಲ್ ಇವಾಗ $100 ನೀವು ಪ್ಯಾಕೇಜ್ ತೊಗೊಂಡಿದ್ದಾರೆ, ಅದರಲ್ಲಿ 50% ಆಗಿರುತ್ತೆ ಮೈನಿಂಗ್ ಹೋಗಿರುತ್ತೆ. ಇನ್ನು ಉಳಿದಿದ್ದು 50%ನಲ್ಲಿ 5% ಏನಿದೆಯಲ್ಲ ಅದು ಡೈರೆಕ್ಟ್ ಬೋನಸ್ ಇನ್ಕಮ್ ಆಗಿ ಬರುತ್ತೆ. ಅಂದರೆ $50 5%. ಆ ಥರ ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ ನಿಮಗೆ. $100 ಪ್ಯಾಕೇಜ್ದು ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ. ಇಲ್ಲಿ ನೀವು ಕ್ಲಿಯರಾಗಿ ನೋಡ್ಬೋದು. 5% ಡೈರೆಕ್ಟ್ ಬೋನಸ್ ಆನ್ 50% ಆಫ್ ಡೈರೆಕ್ಟ್ ಯೂಸರ್ ಪರ್ಸನಲ್ ಪರ್ಚೇಸ್. ನೀವು ಎಷ್ಟನ್ನು ಮಾಡ್ಬೋದು, ಎಷ್ಟನ್ನು ಪ್ಯಾಕೇಜ್ ತೊಗೋಬೋದು, ಅದರದ್ದು 50%ನಲ್ಲಿ 5% ನಮಗೆ ಬೋನಸ್ ಆಗಿ ಡೈರೆಕ್ಟ್ ಬೋನಸ್ ಸಿಗುತ್ತೆ. ಮತ್ತು ಇಲ್ಲಿ ನಿಮಗೆ ಡೈರೆಕ್ಟ್ ರೆಫರಲ್ಗೆ ಲಿಮಿಟ್ ಇಲ್ಲ, ಎಷ್ಟನ್ನು ನೀವು ಡೈರೆಕ್ಟು ಮಾಡ್ಬೋದು. ಮತ್ತು ಸೆಕೆಂಡ್ ಇನ್ಕಮ್ ನಮಗೆ ನೋಡೋಣ, ಯಾವುದು? ಫೈಲ್ ಕಾಯಿನ್ ಮೈನಿಂಗ್ ಇನ್ಕಮ್. ನಿಮಗೆ ಸ್ಟಾರ್ಟಿಂಗ್ನಲ್ಲಿ ನಾನು ಹೇಳಿದೆ 50% ಏನಿದೆ ನಮ್ಮದು ಇನ್ವೆಸ್ಟ್ಮೆಂಟ್ದು ಮೈನಿಂಗ್ ಹೋಗುತ್ತೆ, ಕಾಯಿನ್ ಮೈನಿಂಗ್. ಯಾವ ಮೈನಿಂಗು? ಫೈಲ್ ಕಾಯಿನ್ ಮೈನಿಂಗ್ ಹೋಗುತ್ತೆ. ಅದರಿಂದ ನಮಗೆ ಏನು ಪ್ರಯೋಜನ, ಏನು ಬೆನಿಫಿಟ್ ಸಿಗುತ್ತೆ ಇಲ್ಲಿ ನೋಡಿರಿ. ಗೆಟ್ ಮೈನಿಂಗ್ ರಿವಾರ್ಡ್ ಫ್ರಾಮ್ 10% to 16% ಪರ್ ಮಂತ್ ಆನ್ 50% ಆಫ್ ದ ವ್ಯಾಲ್ಯೂ ಆಫ್ ದ ಪ್ಯಾಕೇಜ್. ಅಂದರೆ ನೀವು 10ರಿಂದ 16% ಪರ್ ಮಂತ್ ತೊಗೋಬೋದು. ನಿಮ್ಮ ಪ್ಯಾಕೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು 50% ಅಲ್ಲಿ ಹೋಗಿದೆ ಮೈನಿಗೆ, 50% ಇದೆ ನಮಗೆ ಇನ್ಕಮ್ ಬರೋದು. ಅದು ಎಷ್ಟು ಮಟ್ಟ ಬರುತ್ತೆ? ಅದು 10 to 16. ಅಂದರೆ ನಾವು ಯಾವ ಥರ ಪ್ಯಾಕೇಜ್ನ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅದ್ರ ಮೇಲೆ ಅದು ಟೋಕನ್ ಪ್ರೊಡಕ್ಷನ್ ಅಂತಿರುತ್ತೆ, ಅದ್ರ ಹೆಚ್ಚಾಗುತ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೀವು $100 ಪ್ಯಾಕೇಜ್ ತೊಗೊಂಡಿದ್ದೀರ, ಆವಾಗ ಅಲ್ಲಿ ನಿಮಗೆ 10% ಸಿಗುತ್ತೆ. ಎದರದು? 50%, 10%, 50ದು ಮತ್ತು ಅಲ್ಲಿ 10% ಸಿಗುತ್ತೆ. ಅದು ಎಷ್ಟು ದಿನ ನಿಮಗೆ ಸಿಗುತ್ತೆ, ಎಷ್ಟು ತಿಂಗಳ ಸಿಗುತ್ತೆ ಅಂದರೆ ನಮಗೆ 30 ತಿಂಗಳ ಸಿಗುತ್ತೆ ಇದು. ಅಂದರೆ 10% 30 ಅಂದರೆ ಎಷ್ಟಾಯಿತು? 300 × 3x. ಅಂದರೆ ನಾವು ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅದಕ್ಕೆ 3 ಪಟ್ಟು ನಮಗೆ ಇನ್ಕಮ್ ಸಿಗುತ್ತೆ. ಇವಾಗ ನೀವು $100 ಇನ್ವೆಸ್ಟ್ ಮಾಡಿದರೆ ಆವಾಗ ನಿಮಗೆ ಮ್ಯಾಕ್ಸಿಮಮ್ ಮೈನಿಂಗ್ ಪ್ರೊಡಕ್ಷನ್ ಎಷ್ಟು ಸಿಗುತ್ತೆ? $300 ಸಿಗುತ್ತೆ. ಇಲ್ಲಿ ನೀವು ನೋಡ್ಬೋದು, ದ ಪ್ಯಾಕೇಜಸ್ ಮ್ಯಾಕ್ಸಿಮಮ್ ಮೈನಿಂಗ್ ಪ್ರೊಡಕ್ಷನ್ ಇಸ್ ಈಕ್ವಲ್ ಟು 3x ಆಫ್ ಪ್ಯಾಕೇಜಸ್ ವ್ಯಾಲ್ಯೂ. ಅಂದರೆ ನೀವು $300 ಪ್ಯಾಕೇಜ್ ತೊಗೊಂಡಿದ್ದೀರ ಅಂದರೆ ನಿಮಗೆ 11% ಟೋಕನ್ ಪ್ರೊಡಕ್ಷನ್ ಆಗುತ್ತೆ. ಮತ್ತು ಇವಾಗ ತಿಂಗಳ ನಿಮಗೆ ಏನು ಇನ್ಕಮ್ ಬರುತ್ತೆ, ನಿಮಗೆ 11% 50% ಕ್ಯಾಲ್ಕುಲೇಟ್ ಮಾಡಿ, ಅದು 30 ಮಂತ್ಸ್ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ $900 ಸಿಗುತ್ತೆ ನಿಮಗೆ. ಓಕೆನಾ? ಈ ಥರ ಕ್ಯಾಲ್ಕುಲೇಷನ್ ನಡೆಯುತ್ತೆ ಇದರದ್ದು. ಇದೇನಾದರೂ ನಿಮಗೆ ಅರ್ಥ ಆಗಿಲ್ಲ ಅಂದರೆ ನನಗೆ ನೀವು ಕಾಲ್ ಮಾಡಬೋದು ಅಥವಾ ವಾಟ್ಸಪ್ ಕೂಡ ಮಾಡ್ಬೋದು. ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ನಂಬರ್ ಕೊಟ್ಟಿರ್ತೇನೆ. ಮತ್ತು ಇಲ್ಲಿ ನೀವು ನೋಡ್ಬೋದು ಮೂರನೇ ಇನ್ಕಮ್. ಇದು ರೆಸಿಡ್ಯುವಲ್ ಯೂನಿಲೆವೆಲ್ ಮೈನಿಂಗ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ ಇದಕ್ಕೆ. ಯೂನಿಲೆವೆಲ್ ಈಸ್ ಎ ರೆಸಿಡ್ಯುವಲ್ ಪೇಮೆಂಟ್ ಆನ್ ಮೈನಿಂಗ್ ಪ್ರೊಡಕ್ಷನ್ ಆಫ್ ದಿ ಸ್ಟ್ರಕ್ಚರ್. ಅಂದರೆ ಈ ಒಂದು ಇನ್ಕಮ್ಮು ನಿಮ್ಮ ಡೌನ್ಲೈನ್ನಲ್ಲಿ ಯಾವ ಥರ ಟೀಮ್ ನೀವು ಕಟ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಂಟರ್ನ್ಸ್ ಇದು ಲೆವೆಲ್ ಮೈನಿಂಗ್ ಅಂತ ಹೇಳ್ಬೋದು. ಓಕೆ, ಇಲ್ಲಿ ನಿಮಗೆ ಲೆವೆಲ್ ಮೈನಿಂಗ್ ಸಿಗುತ್ತೆ. ಇವಾಗ ಫಸ್ಟ್ ಲೆವೆಲ್ನಲ್ಲಿ ಒಂದು ಡೈರೆಕ್ಟ್ ನೀವು ಮಾಡಿದ್ರೆ, ನಿಮ್ಮ ಕೆಳಗಡೆ ಯಾರಾದರೂ $100 ಪ್ಯಾಕೇಜ್ ಮಾಡಿದ್ರೆ ಆವಾಗ ನಿಮಗೆ ಎಷ್ಟು ಪರ್ಸೆಂಟೇಜ್ ಸಿಗುತ್ತೆ ಇನ್ಕಮ್ಮು? 5%. ಇದೆಲ್ಲ $100 ಪ್ಯಾಕೇಜ್ದು ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ ನಿಮಗೆ. ಇವಾಗ ಸೆಕೆಂಡ್ ಲೆವೆಲಲ್ಲಿ 2 ಡೈರೆಕ್ಟ್ ಆಗಿರಬೇಕು, ಅವ್ರದ್ದು ಕೂಡ $100 ಆಗಿದ್ದರೆ ಆವಾಗ ನಿಮಗೆ 5% ಸಿಗುತ್ತೆ. ಮೂರನೇ ಲೆವೆಲಲ್ಲಿ ಅಂದರೆ ಫಸ್ಟು ಒಂದು ಡೈರೆಕ್ಟ್ ಆಗಿರ್ತಾರೆ, ಅವ್ರ ಕೆಳಗಡೆ 2 ಆಗಿದ್ದರೆ, ಮತ್ತು ಅವ್ರ ಕೆಳಗಡೆ 3 ಜನ ಆಗಿದ್ದರೆ 3ನೇ ಲೆವೆಲ್ ಆಗುತ್ತೆ.
ಆವಾಗ $100 ಎಕ್ಸಾಂಪಲ್ ತೊಗೊಳ್ಳಿ. ಆವಾಗ ಏನಾಗುತ್ತೆ ನಿಮಗೆ 4% ಇನ್ಕಮ್ ಸಿಗುತ್ತೆ. ಅದೇ ಥರ 4th ಲೆವೆಲಲ್ಲಿ 4 ಡೈರೆಕ್ಟ್ ಆಗಿದೆ ಅಂತ ತಿಳ್ಕೊಳ್ಳಿ. ಆವಾಗ $100 ಸೇಮ್ $100 ಪ್ಯಾಕೇಜೇ ಆಗಿದೆ ಅಂತ ತಿಳ್ಕೊಳ್ಳಿ. ಆವಾಗ ನಿಮಗೆ 3% ಇನ್ಕಮ್ ಸಿಗುತ್ತೆ. ಇದೇ ಥರ ನಿಮಗೆ 5ನೇ ಇಲ್ಲಿ ನೋಡ್ಬೋದು ನೀವು 5ನೇ ಲೆವೆಲ್ನಲ್ಲಿ 5 ಡೈರೆಕ್ಟು ಮಾಡಬೇಕಾಗುತ್ತೆ. 5 ಡೈರೆಕ್ಟ್ ಆಗಿದ್ದು ನಿಮ್ಮ ಕೆಳಗಡೆ ಆಯಿತು 5ನೇ ಲೆವೆಲ್ನಲ್ಲಿ ಆಯ್ತಂದರೆ 100 ಪ್ಯಾಕೇಜಿಂದ ಆವಾಗ ಅಲ್ಲಿಂದ 5ನೇ ಲೆವೆಲಿಂದ ಹಿಡಿದು 15 ಲೆವೆಲ್ವರೆಗೆ ನಿಮಗೆ 2% ಇನ್ಕಮ್ ನಿಮಗೆ ಸಿಗುತ್ತೆ. ಇಲ್ಲಿ ಲೆವೆಲ್ ಕಮ್ ಎಲ್ಲಿಂದ ಇದ್ದಾವೆ ಒಂದು ಲೆವೆಲಿಂದ 15 ಲೆವೆಲ್ವರೆಗೆ ನಿಮಗೆ ಇಲ್ಲಿ ಇನ್ಕಮ್ ಸಿಗುತ್ತೆ. ನೆಕ್ಸ್ಟ್ ಇವಾಗ 4ನೇದು ಭಾಳ ಇಂಪಾರ್ಟೆಂಟು, ಮೋಸ್ಟ್ ಇಂಪಾರ್ಟೆಂಟು ಮತ್ತು ಇಂಟ್ರೆಸ್ಟಿಂಗ್ ಇನ್ಕಮ್ ಆಗಿದೆ. ಇದಕ್ಕೆ ನಾವು ಫೋಮೋ ಲೀನಿಯರ್ ಪ್ಲಾನ್ ಅಂತ ಹೇಳ್ತೀವಿ. ಫೋಮೋ ಲೀನಿಯರ್ ಪ್ಲಾನ್ ಇದು ಒಂಥರದ ಬೈನರಿ ಪ್ಲಾನೇ, ಆದರೆ ಸ್ವಲ್ಪ ಟ್ವಿಸ್ಟ್ ಇದೆ ಇದರಲ್ಲಿ. ಇದು ಅರ್ಥ ಮಾಡ್ಕೋಬೇಕು. ದ ನ್ಯೂ ಫೋಮೋ ರೆಫರಲ್ ಮಾರ್ಕೆಟಿಂಗ್ ಪ್ಲಾನ್ ಮೇಕ್ಸ್ ದ ಬೈನರಿ ಟ್ರೀ ಔಟ್ ಆಫ್ ಡೇಟ್. ಇದರ ಅರ್ಥ ಏನಂದರೆ, ಇವಾಗ ನಮ್ಮ ಬೈನರಿ ಪ್ಲಾನ್ ಅಂದರೆ ನಮಗೇನು ಗೊತ್ತಿದೆ, ಒಂದು ಐಡಿ ಇರುತ್ತೆ, ಕೆಳಗಡೆ ರೈಟ್ ಒಂದು ಲೆಫ್ಟ್ ಒಂದು ಇರುತ್ತೆ, ಅದು ಮ್ಯಾಚ್ ಆದರೆ ನಮಗೆ ಇನ್ಕಮ್ ಸಿಗುತ್ತೆ ಮತ್ತು ಅಲ್ಲಿ ಪವರ್ ಲೈನ್ ಸಿಗುತ್ತೆ. ಆ ಥರ ನಾವು ಅದೇ ಥರ ಮಾಡ್ತಾಯಿದ್ವಿ ಇನ್ನವರೆಗೂ ಬೈನರಿನಲ್ಲಿ. ಇಲ್ಲಿ ಆ ಥರ ಇಲ್ಲ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಟ್ವಿಸ್ಟ್ ಆಗಿದೆ. ಇವಾಗ ಚಾರ್ಟ್ನಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ. ABC ಅಂತ ಇದೆ ನೋಡ್ಬೋದು. A ಗ್ರೀನ್ನಲ್ಲಿದೆ, ಇದು ನಿಮ್ಮದು ಮೇನ್ ಐಡಿ ಅಂತ ತಿಳ್ಕೊಳ್ಳಿ A. ಇವಾಗ ಈ ಒಂದು ಫೋಮೋ ಲೀನಿಯರ್ ಪ್ಲಾನಿಗೆ ಎಲಿಜಿಬಲ್ ಆಗಬೇಕಂದ್ರೆ ನಿಮ್ಮ ಕೆಳಗಡೆ 3 ಡೈರೆಕ್ಟು ಆಗಿರಬೇಕು. ಅದು ಸೇಮ್ ಪ್ಯಾಕೇಜ್ ಇರಲಿ ಬೇರೆ ಪ್ಯಾಕೇಜ್ ಇರಲಿ ಪರವಾಗಿಲ್ಲ, ಆದರೆ 3 ಡೈರೆಕ್ಟ್ ಆಗಿರಬೇಕು. ಇವಾಗ ಈ ಸಿಸ್ಟಮ್ ಯಾವ ಥರ ಇದೆ ಅಂದರೆ, ನಿಮ್ಮದು 3 ಡೈರೆಕ್ಟ್ ಆಯಿತು ಅಂದರೆ ಇಲ್ಲಿ ಕೂಡ ರೈಟ್ ಲೆಫ್ಟ್ ಇದೆ. ಫಸ್ಟ್ ನಿಮ್ಮದು ಲೆಫ್ಟ್ ಪ್ಲೇಸ್ಮೆಂಟ್ ಫಿಲಪ್ ಆಗುತ್ತೆ. ಇದು ನಿಮ್ಗೇನಾದರೂ 3 ಡೈರೆಕ್ಟ್ ಆಯ್ತು ಅಂತ ತಿಳ್ಕೊಳ್ಳಿ, ಇದು ಏನು ನಿಮ್ಮ ಮೇನ್ ಐಡಿ ಅಂತ ತಿಳ್ಕೊಳ್ಳಿ. ಅಲ್ಲಿ ಇವಾಗ ಏನಾಗುತ್ತೆ, ನೀವು ಫೋಮೋ ಲೀನಿಯರ್ ಪ್ಲ್ಯಾನ್ ಅಂದರೆ ಗ್ಲೋಬಲ್ ಆಟೋ ಪೂಲ್ಗೆ ಎಲಿಜಿಬಲ್ ಆಗಿಬಿಡ್ತಾರೆ. ಇದು ಒಂದು ಸ್ಪೆಷಾಲಿಟಿ. ಫೋಮೋ ಲೀನಿಯರ್ ಪ್ಲ್ಯಾನ್ಗೆ ನಾವು ಬೇರೆ ನನ್ನ ಹೆಸರು ಏನು ಕೊಡ್ತೇನೆ ಅಂದರೆ ಗ್ಲೋಬಲ್ ಆಟೋ ಪೂಲ್ ಇನ್ಕಮ್ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ನಿಮಗೆ ಸಿಗೋದೇ ಗ್ಲೋಬಲ್ ಆಟೋ ಪೂಲ್ ಟೈಪ್ ಇದೆ, ಅದು ಗ್ಲೋಬಲಿ ನಿಮಗೆ ಇಲ್ಲಿಂದ ಇನ್ಕಮ್ ಸಿಗುತ್ತೆ. ಆದರೆ ಫಸ್ಟ್ ಇದು ಎಂಟರ್ ಆಗಬೇಕಂದ್ರೆ ಕ್ರೈಟೀರಿಯಾ ಏನಿದೆ, ನಿಮ್ಮ ಕೆಳಗಡೆ 3 ಐಡಿ ಆಗಿರಬೇಕು. ನಿಮ್ಮ ಕೆಳಗಡೆ 3 ಐಡಿ ಆ್ಯಕ್ಟಿವ್ ಆಗಿದೆ ಅಂತ ತಿಳ್ಕೊಳ್ಳಿ, ನಿಮ್ಮದು ಐಡಿ ಗ್ಲೋಬಲ್ ಪೂಲ್ಗೆ ಎಂಟರ್ ಆಗಿಬಿಡುತ್ತೆ. ಇವಾಗ ಮತ್ತೆ ನಿಮ್ಮ ಕೆಳಗಡೆ ಯಾರಾದರೂ 3 ಅದೇ ಥರ ಮಾಡ್ರೆ ಅದು ಆಮೇಲೆ ರೈಟ್ ಸೈಡ್ ಇರಲಿ ಲೆಫ್ಟ್ ಸೈಡ್ ಇರಲಿ, ಇದು ಕಂಟಿನ್ಯೂ ಆಗಿ ನಿಮಗೆ ಕೆಳಗಡೆ ಐಡಿಸ್ ಗ್ರೀನ್ ಆಗ್ತಾ ಹೋಗುತ್ತೆ. ಇವಾಗ ನೀವು ನೋಡ್ಬೋದು, A ಆದಮೇಲೆ B ಲೆಫ್ಟ್ನಲ್ಲಿದೆ, C ರೈಟ್ನಲ್ಲಿದೆ. ಇದೇ ಥರ ಈ ಪ್ಲೇಸ್ಮೆಂಟ್ ಆಗ್ತಾ ಇರುತ್ತೆ. ಲೀನಿಯರ್ ಒಂದು ಲೈನ್ನಲ್ಲೇ ಆಗುತ್ತೆ ಇದು. ನಾವು ಹಳೆ ಬೈನರಿ ಪ್ಲಾನ್ಸ್ ಯಾವ ಥರ ನೋಡ್ತಿದ್ವಿ, ಕೆಳಗಡೆ ರೈಟ್ ಲೆಫ್ಟ್ ಅದರ ಕೆಳಗಡೆ ಆಗ್ತಾಯಿದ್ವಿ. ಆ ಥರ ಇಲ್ಲಿ ಆ ಥರ ಇಲ್ಲ, ಇದು ಒಂದೇ ಲೈನಲ್ಲಿ ಫಿಲಪ್ ಆಗುವ ಒಂದು ಪ್ಲಾನು. ಅದಕ್ಕೋಸ್ಕರ ಇದಕ್ಕೆ ಲೀನಿಯರ್ ಪ್ಲಾನ್ ಅಂತ ಹೇಳ್ತೀವಿ. ಇವಾಗ A ಗ್ರೀನ್ ಆಯ್ತು, ಕೆಳಗಡೆ 3 ಆಯಿತಾ, ಆವಾಗ B ನಿಮ್ಮ ಲೆಫ್ಟ್ ಸೈಡ್ ಬಂತು ಪ್ಲೇಸ್ಮೆಂಟು. ಅದೇ ಥರ Bದು ಆದರೆ ಆವಾಗ ಏನಾಗುತ್ತೆ, D ಬರುತ್ತೆ ಅಲ್ಲಿ, ಮತ್ತು ರೈಟ್ ಸೈಡು C ಬರುತ್ತೆ, ಫಿಲಪ್ ಆಗುತ್ತೆ. ರೈಟ್ ಸೈಡ್ ಯಾರಾದರೂ 3 ಆ್ಯಕ್ಟಿವ್ ಆಯ್ತು ಅಂತ ತಿಳ್ಕೊಳ್ಳಿ. ಇದು ವರ್ಲ್ಡ್ನಲ್ಲಿ ಎಲ್ಲಾದರೂ ಆಗ್ಬೋದು. ನಿಮ್ಮದು ಕೆಲಸ ಬರೀ ಒಂದೇ ಕಂಡೀಷನ್, ನಿಮಗೆ ಬರೀ 3 ಜನ ಮಾಡಿದ್ರೆ ಆಯ್ತದು. ಆಮೇಲೆ ಅದು ಆಟೋಮೆಟಿಕ್ಕು ಗ್ಲೋಬಲ್ ಪೂಲ್ನಲ್ಲಿ ಬಂದುಬಿಡುತ್ತೆ, ನೀವೇನು ಮಾಡೋದು ಬೇಕಾಗಿಲ್ಲ. ಇದೆಲ್ಲ ಬರೋದು B ಒಂದೇ ನೀವು ಮಾಡಿರ್ತೀರ, ನಿಮ್ಮ ಕೆಳಗಡೆ 3 ಜನ ಮಾಡಿರ್ತೀರ, ಅದು B ಪ್ಲೇಸ್ಮೆಂಟ್ ಆಯಿತಾ, ಆವಾಗಿಂದ ನೀವು ಏನು ಮಾಡೋದು ಬೇಕಾಗಿಲ್ಲ. ನೀವು ಮಾಡಿಲ್ಲ ಅಂದರೂ ಕೂಡ ಆಟೋ ಪೂಲ್ ಆಗಿ ಆಟೋಮೆಟಿಕ್ ವರ್ಲ್ಡ್ನಲ್ಲಿ ಎಲ್ಲಾದರೂ 3 ಐಡಿ ಅವ್ರ ಕೆಳಗಡೆ ಮಾಡಿಕೊಂಡ್ರೆ ಅದು ಪ್ಲೇಸ್ಮೆಂಟು ನಿಮ್ಮ ಕೆಳಗಡೆ ಬಂದು ಜಾಯ್ನ್ ಆಗ್ತಾ ಇರ್ತವೆ, ಪ್ಲೇಸ್ಮೆಂಟ್ ಆಗ್ತಾ ಇರ್ತವೆ. ಸೊ ಇಲ್ಲಿ ಓನ್ಲಿ 1 ಗ್ಲೋಬಲ್ ಲೀನಿಯರ್ ಟ್ರೀ ಎಕ್ಸಿಸ್ಟ್. ಇಲ್ಲಿ ವೀಕ್ಲಿ ಪೇಮೆಂಟ್ ಇನ್ FUSD ಟೋಕನ್ ನೋಡಿರಿ. ಮತ್ತು $100,000 ಮೋಸ್ಟ್ಲಿ ಅರ್ನಿಂಗ್ ಕ್ಯಾಪಿಂಗ್ ಫಾರ್ ಈಚ್ ಪೊಸಿಷನ್ ಜಸ್ಟ್ ಆನ್ ದಿ ಫೋಮೋ ಲೀನಿಯರ್ ಪ್ಲಾನ್. ಸೊ ಎವ್ರಿ ಹೂ ಕ್ವಾಲಿಫೈಸ್ ಫಾರ್ ಫೋಮೋ ಲೀನಿಯರ್ ಪ್ಲಾನ್ ಈಸ್ ಪ್ಲೇಸ್ ಆಲ್ಟರ್ನೇಟ್ಲಿ ಲೆಫ್ಟ್ ದೆನ್ ರೈಟ್, ದೆನ್ ಲೆಫ್ಟ್ ಆ್ಯಂಡ್ ರೈಟ್ ಅಗೈನ್. ಒಂದು ಸಲ ನೀವು ಎಲಿಜಿಬಲ್ ಆಯ್ತಂದರೆ ಫಸ್ಟು
ಲೆಫ್ಟ್ ಪೊಸಿಷನ್ ಫಿಲ್ ಆಗುತ್ತೆ, ಆಮೇಲೆ ರೈಟ್ ಆಗುತ್ತೆ, ಮತ್ತು ಅದು ಆಟೋಮೆಟಿಕ್ಕಾಗಿ ಲೆಫ್ಟ್ ತಗೊಳುತ್ತೆ ಮತ್ತು ರೈಟ್ ತಗೊಳುತ್ತೆ. ಫಸ್ಟ್ ನೀವು ಎಲಿಜಿಬಲ್ ಆಗಿದ್ದಾರ, ಬಿ ಪ್ಲೇಸ್ಮೆಂಟ್ ಆಗುತ್ತೆ ಲೆಫ್ಟ್ನಲ್ಲಿ, ಆಮೇಲೆ ಸಿ ಪ್ಲೇಸ್ಮೆಂಟ್ ಆಗುತ್ತೆ, ಆಮೇಲೆ ಡಿ ಆಗುತ್ತೆ, ಆಮೇಲೆ ಇ ಆಗುತ್ತೆ. ಇದೇ ಥರ ಇದು ಕಂಟಿನ್ಯೂ ಆಗ್ತಾ ಇರುತ್ತೆ. ಇದರಿಂದ ನಮಗೆ ಏನು ಲಾಭ, ಇದರಿಂದ ನಮಗೆ ಎಷ್ಟು ನಾವು ಇನ್ಕಮ್ ಮಾಡ್ಬೋದು, ಇದು ಒಂದು ಚಾರ್ಟ್ ಇದೆ. ಆ ಚಾರ್ಟ್ ನೋಡಿದರೆ ನಮಗೆ ಅರ್ಥ ಆಗುತ್ತೆ. ಆ ಚಾರ್ಟ್ ಬಗ್ಗೆ ನಾನು ನಿಮಗೆ ತೋರಿಸ್ತೀನಿ ಮತ್ತು ಅರ್ಥ ಮಾಡಿಸ್ತೀನಿ. ಇವಾಗ ಈ ಚಾರ್ಟ್ನಲ್ಲಿ ನೀವು ನೋಡ್ಬೋದು, ಇಲ್ಲಿ ಮೈನಿಂಗ್ ಪ್ಯಾಕೇಜ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಮತ್ತು ನಂಬರ್ ಆಫ್ ಡೈರೆಕ್ಟ್ಸ್ ಎಷ್ಟು 3. ಫಾರ್ ಎಕ್ಸಾಂಪಲ್ $100 ನಾವು ತೊಗೊಳ್ಳೋಣ. ಮೈನಿಂಗ್ ಪ್ಯಾಕೇಜ್ $100 ಅಂದರೆ ನಿಮ್ಮ ಕೆಳಗಡೆ 3 ಜನ ನೀವು ಜಾಯಿನ್ ಮಾಡಬೇಕು. ಮಾಡಿದ್ರೆ ಅವಾಗ ಎಷ್ಟು ಟೋಟಲ್ ಟರ್ನ್ ಓವರ್ ಎಷ್ಟಾಯಿತು, ಫಸ್ಟ್ ಲೆವೆಲ್ನಲ್ಲಿ $300 ಆಯಿತು. ಆವಾಗ ಫೋಮೋ ರಿವಾರ್ಡ್ ಪಾಯಿಂಟ್ ಅಂದರೆ ಆನ್ 36% ಎಷ್ಟು ಬರುತ್ತೆ, 9 FRP ಬರುತ್ತೆ ನಿಮಗೆ. ಇದು ಫೋಮೋ ರಿವಾರ್ಡ್ ಪಾಯಿಂಟ್, ಇದಕ್ಕೆ FRP ಅಂತ ಹೇಳ್ತೀವಿ ನಾವು. ಇದರ ಮೇಲೆ ನಮಗೆ ವೀಕ್ಲಿ ಕ್ಯಾಪಿಂಗ್ ಪೇಔಟ್ ಆನ್ ಫೋಮೋ ಲೀನಿಯರ್ ಪ್ಲಾನ್ ಎಷ್ಟು ಸಿಗುತ್ತೆ, ವೀಕ್ಲಿ ಕ್ಯಾಪಿಂಗು $25 ನಮಗೆ ವೀಕ್ಲಿ ಕ್ಯಾಪಿಂಗ್ ಪೇಔಟ್ ಸಿಗುತ್ತೆ. ಮತ್ತು ಇದು ಮ್ಯಾಕ್ಸಿಮಮ್ ಮೈನಿಂಗ್ ಪ್ರೊಡಕ್ಷನ್ ಎಷ್ಟು ತನಕ ನಾವು ತೊಗೋಬೋದು ಅಂದರೆ 3x ತನಕ ನಾವು ತೊಗೋಬೋದು. 3 ಟೈಮ್ಸ್ ಆದಮೇಲೆ ಇದು ಕ್ಲೋಸ್ ಆಗಿಬಿಡುತ್ತೆ. ಮತ್ತು ಇದು ನಮಗೆ ಇನ್ಕಮ್ ಬೇಕಂದರೆ ಮತ್ತೆ ನಾವು ಪ್ಯಾಕೇಜನ್ನು ಬೈ ಮಾಡಬೇಕಾಗುತ್ತೆ. ಸೊ ಅದೇ ಥರ ನೀವು ಇಲ್ಲಿ ನೋಡ್ಬೋದು, $300ಗೆ ನಂಬರ್ ಆಫ್ ಡೈರೆಕ್ಟ್ ಎಷ್ಟಾಗಬೇಕು, 5. ಮತ್ತು ಟರ್ನ್ ಓವರ್ ಎಷ್ಟಾಯಿತು, ಫಸ್ಟ್ ಲೆವೆಲ್ನಲ್ಲಿ 2400 ಆಯಿತು. ಫೋಮೋ ರಿವಾರ್ಡ್ ಪಾಯಿಂಟ್ಸ್ ಎಷ್ಟು ಬಂತು ನಮಗೆ, 27. ಮತ್ತು ವೀಕ್ಲಿ ಕ್ಯಾಪಿಂಗ್ ಪೇಔಟ್ ಆನ್ ಫೋಮೋ ಲೀನಿಯರ್ ಪ್ಲಾನ್ ಎಷ್ಟು ಬಂತು ನಮಗೆ, $300. ಮತ್ತು ಮ್ಯಾಕ್ಸಿಮಮ್ ನಾವು ಎಷ್ಟು ತೊಗೋಬೋದು, 3x ಅಂದರೆ 3 ಟೈಮ್ಸ್ ನಾವು ತೊಗೋಬೋದು. ಇದೇ ಥರ ನೀವು ಮುಂದೆ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಇದರಿಂದ ನಾವು ಎಷ್ಟು ದೊಡ್ಡ ಇನ್ಕಮನ್ನು ತೊಗೋಬೋದು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಮತ್ತು ಇಲ್ಲಿ ನೀವು ನೋಡ್ಬೋದು ಫೋಮೋ ಲೀನಿಯರ್ ಪ್ಲಾನ್ ಕಮಿಷನ್ ಯಾವ ಥರ ಇದೆ. ಈಚ್ ಯೂಸರ್ ಹ್ಯಾಸ್ ಎ ಲೆಫ್ಟ್ ಆ್ಯಂಡ್ ರೈಟ್ ಟೀಮ್. ಎವ್ರಿ ಡೇ ಯೂಸರ್ ವಿಲ್ ಸಿ ದ ಫೋಮೋ ರಿವಾರ್ಡ್ ಪಾಯಿಂಟ್ ಗ್ರೋ ಫಾರ್ ದಿ ರೈಟ್ ಆ್ಯಂಡ್ ದ ಲೆಫ್ಟ್ ಕೌಂಟರ್. ಮತ್ತು ನಿಮಗೆ ಇದು ಯಾವ ಥರ ನಿಮಗೆ ಯಾವಾಗ ಸಿಗುತ್ತೆ ಇದು ಇನ್ಕಮ್ ಅಂದರೆ, ಇದು ವೀಕ್ಲಿ ಫ್ರೈಡೇಗೆ ನಿಮಗೆ ಸಿಗುತ್ತೆ. ಆದರೆ 11:59 PM ಶಾಂಘೈ ಸರ್ವರ್ ಟೈಮ್ ಮುಖಾಂತರ ಅವರ ಟೈಮ್ ಶಾಂಘೈನಲ್ಲಿ ಇದು 11:59 ಟೈಮ್ಗೆ ನಮಗೆ ಇದೆಲ್ಲ ಇನ್ಕಮ್ ಸಿಗುತ್ತೆ. ದ ಫಸ್ಟ್ ವೆಡ್ನಸ್ಡೇ ಆನ್ ದ ಮಂತ್ ದ ಸಿಸ್ಟಮ್ ಕ್ಯಾಲ್ಕುಲೇಟ್ಸ್ ದ ಪೇರ್ ಆ್ಯಂಡ್ ವಿಲ್ ಪೇ 0.10 FUSD, ಅಂದರೆ 10% ಮ್ಯಾಚಿಂಗ್ ಫಾರ್ ದ ಮ್ಯಾಚಿಂಗ್ ಪೇರ್ ಆನ್ ದ ವೀಕರ್ ಸೈಡ್. ಇವಾಗ ಎಕ್ಸಾಂಪಲ್ ನೋಡಿರಿ, ಇಲ್ಲಿ ಲೆಫ್ಟ್ನಲ್ಲಿ 10,000 FRP ಪಾಯಿಂಟ್ಸ್ ಆಗಿದೆ ಅಂತ ತಿಳ್ಕೊಳ್ಳಿ, ಮತ್ತು ರೈಟ್ನಲ್ಲಿ ಬರೀ 5,000 ಆಗಿದೆ ಅಂತ ತಿಳ್ಕೊಳ್ಳಿ. ಆವಾಗ ನಮಗೆ 5,000 ರೈಟ್ ಟೀಮ್ ಮ್ಯಾಚಸ್ ವಿತ್ 5,000 ಲೆಫ್ಟ್ ಟೀಮ್ ಮ್ಯಾಚ್ ಆಗುತ್ತೆ, 5,000 ಮ್ಯಾಚ್ ಆಗುತ್ತೆ. ಆವಾಗ 5,000 ಇಂಟು 0.10 ನಾವು ತೆಗೆದರೆ ಪರ್ಸೆಂಟೇಜ್ ಮಲ್ಟಿಪ್ಲೈ ಮಾಡಿದರೆ ನಮಗೆ ಎಷ್ಟು FUSD ಸಿಗುತ್ತೆ. FUSD ಅಂದರೆ 5 USD. ಇವಾಗ BUSD ಆ ಥರ ಇದೆ, USDT ಆ ಥರ ಇದೆ. ಅದೇ ಥರ FUSDT ಇವ್ರದ್ದು. ಓಕೆ, ಇವಾಗ ಒಂದು FUSD is equals to 1 USDT ಓನ್ಲಿ, 1 USD. ಇವಾಗ 5,000 ಇಂಟು 0.10 ನಾವು ಕ್ಯಾಲ್ಕುಲೇಟ್ ಮಾಡಿದರೆ ನಮಗೆ 500 FUSD ಸಿಗುತ್ತೆ. ಸೊ ಆಲ್ FRP ನಾಟ್ ಮ್ಯಾಚ್ಡ್ ವಿಲ್ ಬಿ ಕ್ಯಾಲ್ಕುಲೇಟೆಡ್ ದ ವೀಕ್ ಆಫ್ಟರ್. ಇದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ, ಮತ್ತು ಏನು ವೇಸ್ಟ್ ಆಗೋಲ್ಲ. ಏನು ಉಳಿದಿದೆ ಇರ್ತವಲ್ಲ ಅದು ನಮಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಇವಾಗ ನಾವು ನೋಡೋಣ 5ನೇ ಇನ್ಕಮ್, ಇದು ಲೀಡರ್ಶಿಪ್ ಪೂಲ್ ಅಂತೇಳಿ. ಇಲ್ಲಿ ನೀವು ನೋಡ್ಬೋದು, ಯು ವಿಲ್ ರಿಸೀವ್ ಎ ಮಂತ್ಲಿ ಪರ್ಸೆಂಟೇಜ್ ಆಫ್ ದಿ ಟೋಟಲ್ ಟರ್ನ್ ಓವರ್ ಆಫ್ ದ ಕಂಪ್ನಿ. ಅಂದರೆ ಇದು ಕಂಪ್ನಿ ಟರ್ನ್ ಓವರ್ ಮೇಲೆ ನಮಗೆ ಸಿಗುವ ಇನ್ಕಮು. ಇವಾಗ ಪೂಲಿಂಗ್ ನೇಮ್ ಕೊಟ್ಟಿದ್ದಾರೆ, ಇದರಲ್ಲಿ 6 ಪೂಲಿಂಗ್ ನೇಮ್ಸ್ ಇದ್ದಾವೆ. ಬ್ರಾನ್ಸ್ ಪೂಲ್, ಸಿಲ್ವರ್ ಪೂಲ್, ಗೋಲ್ಡ್ ಪೂಲ್, ರೂಬಿ, ಡೈಮಂಡ್ ಆ್ಯಂಡ್ ಬ್ಲ್ಯಾಕ್ ಡೈಮಂಡ್. ಇವಾಗ ಫಸ್ಟ್ ಬ್ರಾನ್ಸ್ ಪೂಲ್ಗೆ 1% ಅಂತ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಕೆಳಗಡೆ ಟೀಮ್ ವಾಲ್ಯೂಮ್ ಎಷ್ಟಾಗಿರಬೇಕು, 50,000 ಟೀಮ್ ವಾಲ್ಯೂಮ್ ಆಗಿರಬೇಕು. ಆವಾಗ ನಿಮಗೆ ರ್ಯಾಂಕ್ ಸಿಗುತ್ತೆ, ಅದು ಬ್ರಾನ್ಸ್ ಪೂಲ್, ಅದು 1%. ಇಲ್ಲಿ ನೀವು ನೋಡ್ಬೋದು, ಟು ಕ್ವಾಲಿಫೈ ಯು ನೀಡ್ ಟು ಅಚೀವ್ ಎ ಟೋಟಲ್ ವಾಲ್ಯೂಮ್ ಟರ್ನ್ ಓವರ್ ಫಾಲೋಯಿಂಗ್ ದ 50% ರೂಲ್. ಮತ್ತು ಮ್ಯಾಕ್ಸಿಮಮ್ ಟರ್ನ್ ಓವರ್ ಕೌಂಟೆಡ್ ಫ್ರಾಮ್ 1 lakh ಈಸ್ 50%.
ಅಂದರೆ ಎರಡು ಲೆಗ್ಸ್ ರೈಟ್ ಆ್ಯಂಡ್ ಲೆಫ್ಟಿಂದ ಕೂಡ ನಿಮಗೆ ಇನ್ಕಮ್ ಬಂದಿರಬೇಕು. ಮತ್ತು ಇದು ಟರ್ನ್ ಓವರ್ ಇಯರ್ಲಿ ಬೇಸ್ಡ್ ಇರುತ್ತೆ. ಓಕೆ, ಇಲ್ಲಿ ನೋಡ್ಬೋದು 1% ಸಿಲ್ವರ್ ಪೂಲ್ ಕೊಟ್ಟಿದ್ದಾರೆ, ಅಂದರೆ 1,00,000 ವಾಲ್ಯೂಮ್ ಆಗಿರಬೇಕು. ನಿಮ್ಮ ಕೆಳಗಡೆ 2 ಬ್ರೌನ್ಸ್ ಇನ್ ಡಿಫ್ರೆಂಟ್ ಟೀಮ್ಸ್ ಆಗಿರಬೇಕು, 2 ಬ್ರೌನ್ಸ್ ಅಚೀವರ್ ಆಗಿರಬೇಕು ನಿಮ್ಮ ಕೆಳಗಡೆ. ಆವಾಗ ನೀವು ಸಿಲ್ವರ್ ಪೂಲ್ ಅಚೀವ್ ಆಗ್ತೀರ. ಸೊ ಇದೊಂದು 5 ಇನ್ಕಮ್ಸ್ ಇದ್ದಾವೆ ಈ FOMOX ಪ್ಲಾನ್ನಲ್ಲಿ. ಮತ್ತು ನಾವಿಲ್ಲಿ ನೋಡೋಣ ಆ್ಯಕ್ಟಿವೇಷನ್ ಪ್ಯಾಕೇಜಸ್ ಯಾವ ಥರ ಇದ್ದಾವೆ. ಇಲ್ಲಿ ನೀವು ನೋಡ್ಬೋದು ಪ್ಯಾಕೇಜ್ 1, ಇಲ್ಲಿ 7 ಪ್ಯಾಕೇಜಸ್ ಇದ್ದಾವೆ. ಪ್ಯಾಕೇಜ್ 1 ನಾವು ನೋಡೋಣ. ಇದು ಅರ್ಥ ಮಾಡಿಕೊಂಡ್ರೆ ಮಿಕ್ಕಿದ ಪ್ಯಾಕೇಜಸ್ ನಮಗೆ ಈಸಿಯಾಗಿ ನಾವು ಅರ್ಥ ಮಾಡ್ಕೋಬೋದು. ಇವಾಗ ಪ್ರೈಸ್ ಆಫ್ ಪ್ಯಾಕೇಜ್ 1 ಎಷ್ಟು $100 ಇದೆ. ಮತ್ತು ವಾಲ್ಯೂಮ್ ರಿಕ್ವೈರ್ಡ್ ಫಾರ್ LBI ಇದು $300, ಅಂದರೆ ಟೋಟಲ್ ಇನ್ವೆಸ್ಟ್ಮೆಂಟ್ $400 ಆಯಿತು. ಅಂದರೆ ನಮಗೆ ನಂಬರ್ ಆಫ್ ಐ ಡಿಸ್ ಎಷ್ಟು ಸಿಗ್ತವೆ, 4 ಐ ಡಿಸ್ ಸಿಗ್ತವೆ. ಅದರಲ್ಲಿ ಒಂದು ಮೇನು ಮತ್ತು ಕೆಳಗಡೆ 3 ಇರ್ತವೆ, 3 ಐ ಡಿಸ್ ಇರ್ತವೆ. ಸೊ ಇನ್ವೆಸ್ಟ್ಮೆಂಟ್ ಪರ್ ಐ ಡಿ ಎಷ್ಟಾಯಿತು ನಿಮಗೆ $100 ಇಂಟು 3. ಮತ್ತು ನಿಮ್ಮದು ಟಾಪ್ ಐ ಡಿ ಒಂದು, ಅದಕ್ಕೆ $100 ಇತ್ತು. ಮತ್ತು ನಿಮ್ಮ ಕೆಳಗಡೆ 3 ಐ ಡಿಸ್, ಅಂದರೆ ಟೋಟಲ್ ಎಷ್ಟಾಯಿತು ಇನ್ವೆಸ್ಟ್ಮೆಂಟು $400 ಆಯಿತು. ಸೊ ಈ ಥರ ನಾವು ಆ್ಯಕ್ಟಿವೇಷನ್ ಪ್ಯಾಕೇಜಸ್ ಮಾಡಿಕೊಂಡ್ರೆ, ಮಲ್ಟಿಪಲ್ ಪ್ಯಾಕೇಜಸ್ನ ನಾವು ಅಂತ ಹೇಳ್ತೀವಿ, ಇದಕ್ಕೆ ಮಾಡಿಕೊಂಡ್ರೆ ನಮಗೆ ದೊಡ್ಡ ಇನ್ಕಮ್ ಬರುತ್ತೆ. ದೊಡ್ಡ ಇನ್ಕಮ್ ನಾವು ಜನ್ರೇಟ್ ಮಾಡ್ಬೋದು. ಇದೇ ಥರ ನೀವು ಪ್ಯಾಕೇಜ್ 2, ಪ್ಯಾಕೇಜ್ 3, ಪ್ಯಾಕೇಜ್ 4, 5, 6, 7 ಅರ್ಥ ಮಾಡ್ಕೋಬೋದು. ಪ್ಯಾಕೇಜ್ 2ನಲ್ಲಿ ಪ್ರೈಸ್ ಆಫ್ ಪ್ಯಾಕೇಜ್ ಎಷ್ಟಿದೆ, $300 ಇದೆ. ವಾಲ್ಯೂಮ್ ರಿಕ್ವೈರ್ಡ್ ಫಾರ್ ಎಲಿಜಿಬಿಲಿಟಿ, ಓಕೆ, LBI ಎಷ್ಟಿದೆ, $2,400. ಟೋಟಲ್ ಇನ್ವೆಸ್ಟ್ಮೆಂಟು $2,500. ಅಂದರೆ ನಂಬರ್ ಆಫ್ ಐ ಡಿಸ್ ನಮಗೆ ಎಷ್ಟು ಸಿಗುತ್ತೆ ಇಲ್ಲಿ 6, ಅಂದರೆ ನಿಮ್ಮದು ಮೇನ್ ಐ ಡಿ 1, ಕೆಳಗಡೆ 5. ಟಾಪ್ ಐ ಡಿ $300 ಪ್ಲಸ್ $500, 5 ಇಂಟು 5, ಅಂದರೆ ಟೋಟಲ್ ಇನ್ವೆಸ್ಟ್ಮೆಂಟ್ ನಾವು ಎಷ್ಟು ಮಾಡಬೇಕಾಗುತ್ತೆ, $2,800 ಮಾಡಬೇಕಾಗುತ್ತೆ. ಇದೇ ಥರ ನೀವು 7 ಪ್ಯಾಕೇಜಸ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಮತ್ತು ಇಲ್ಲಿ ನೋಡಿರಿ, ಫಾರ್ ಎಕ್ಸಾಂಪಲ್ ಇನ್ನೊಂದು ಪ್ಯಾಕೇಜ್ 1 ನಾನು ನಿಮಗೆ ಡೀಟೇಲ್ಸನ್ನು ಕೊಡ್ತಾಯಿದ್ದೀನಿ. ಇವಾಗ ಪ್ಯಾಕೇಜ್ 100 ತೊಗೊಂಡ್ರೆ ಟರ್ನ್ ಓವರ್ ರಿಕ್ವೈರ್ಡ್ ಫಾರ್ LB $300. ಐ ಡಿಸ್ ಮೇನ್ ಐ ಡಿ 1, ಡೈರೆಕ್ಟ್ ರೆಫರಲ್ ನಿಮ್ಮ ಕೆಳಗಡೆ 3 ಐ ಡಿ ಬರ್ತವೆ. ಐ ಡಿ ಸ್ಟ್ರಕ್ಚರ್ ಮೇನ್ ಐ ಡಿ 1, ಡೈರೆಕ್ಟ್ ರೆಫರಲ್ 3 ಬರ್ತವೆ, $100. ಟೋಟಲ್ ಇನ್ವೆಸ್ಟ್ಮೆಂಟ್ $400 ಆಯಿತು. ವೀಕ್ಲಿ ಕ್ಯಾಪಿಂಗ್ ಆನ್ LB ದಟ್ ಈಸ್ $25. ಸೊ ಇನ್ಕಮ್ ಡೀಟೇಲ್ಸ್ ಏನೇನು ಸಿಗುತ್ತೆ ನಿಮಗೆ, ಡೈರೆಕ್ಟ್ ರೆಫರಲ್ಗೆ 5% ಸಿಗುತ್ತೆ ಆಫ್ 50% ಆಫ್ ಡೈರೆಕ್ಟ್ ಐ ಡಿಸ್, ಅಂದರೆ $7.5 ಒನ್ ಟೈಮ್, ಒನ್ ಡೈರೆಕ್ಟ್ಗೆ. ಇದು ಒಂದೇ ಟೈಮ್ ಸಿಗೋದು. ಮತ್ತು ಮೈನಿಂಗ್ ಇನ್ಕಮ್ ಆನ್ 50% ಇನ್ವೆಸ್ಟ್ಮೆಂಟ್. ಸೊ ಮೈನಿಂಗ್ ಇನ್ಕಮ್ ಅಪ್ ಟು 10% ಆಫ್ $50 ಫಾರ್ 4 ಐ ಡಿಸ್, ಅಂದರೆ $20 ಎವ್ರಿ ಮಂತ್ ನಿಮಗೆ ಸಿಗುತ್ತೆ. ಇದು ಎಷ್ಟು ಮಂತು, 30 ಮಂತ್ಸ್ ತನಕ ಸಿಗ್ತಾ ಇರುತ್ತೆ. ಮತ್ತು ಯೂನಿಲೆವೆಲ್ ಮೈನಿಂಗ್ ಇನ್ಕಮ್ ನಿಮಗೆ 5% ಆನ್ ಮೈನಿಂಗ್ ಇನ್ಕಮ್, ಯಾಕಂದರೆ ನಿಮ್ಮ ಕೆಳಗಡೆ 3 ಆಗಿರ್ತವೆ ಡೈರೆಕ್ಟು, ಅದಕ್ಕೆ ಯೂನಿಲೆವೆಲ್ ಮೈನಿಂಗ್ ಸ್ಟಾರ್ಟ್ ಆಗುತ್ತೆ. 5% ಆನ್ ಮೈನಿಂಗ್ ಇನ್ಕಮ್, 5% ಇಂಟು $20 ಪರ್ಸೆಂಟೇಜ್ ನೀವು ತೆಗೆದರೆ $1 ಎವ್ರಿ ಮಂತ್ ನಿಮಗೆ $1 ಸಿಗುತ್ತೆ. ಸೊ ಲೀನಿಯರ್ ಬೈನರಿ ಇನ್ಕಮ್ $25 ಎವ್ರಿ ವೀಕ್ ನಿಮಗೆ ಸಿಗುತ್ತೆ. ಸೊ ಟೋಟಲ್ ಇನ್ಕಮ್ ನಿಮಗೆ ಎಷ್ಟೆಷ್ಟು ಸಿಗ್ತಾ ಇದೆ ಇಲ್ಲಿ ನೀವು ನೋಡ್ಬೋದು. $7.5 ಒನ್ ಟೈಮ್ ಸಿಗುತ್ತೆ, $20 ಪರ್ ಮಂತ್ ಸಿಗುತ್ತೆ, $1 ಪರ್ ಮಂತ್ ಸಿಗುತ್ತೆ, ಮತ್ತು $25 ಪರ್ ವೀಕ್ ಸಿಗುತ್ತೆ. ಈ ಒಂದು ಪ್ಯಾಕೇಜ್, ಫಸ್ಟ್ ಪ್ಯಾಕೇಜ್ನ ನೀವು ಅರ್ಥ ಮಾಡಿಕೊಂಡ್ರೆ ಮಿಕ್ಕಿದ್ದು 7 ಪ್ಯಾಕೇಜ್ ಭಾಳ ಈಸಿಯಾಗಿ ಅರ್ಥ ಮಾಡ್ಕೊತೀರ. ಓಕೆ, ಇದೇ ಥರ ಸೆಕೆಂಡು ಪ್ಯಾಕೇಜ್ ನೀವು ನೋಡ್ಕೋಬೋದು. ಓಕೆ, ಪ್ಯಾಕೇಜ್ದು ಸೆಕೆಂಡ್ ಪ್ಯಾಕೇಜ್ನಲ್ಲಿ $300 ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಟರ್ನ್ ಓವರ್ ರಿಕ್ವೈರ್ಡ್ ಫಾರ್ LB $2,400. ಮೇನ್ ಐ ಡಿ 1 ಇರುತ್ತೆ, ಮತ್ತು 5 ಡೈರೆಕ್ಟು ನಿಮ್ಮದೇ ಐ ಡಿ ಇರುತ್ತೆ. ಮಲ್ಟಿಪಲ್ ಐ ಡಿನಲ್ಲಿ 5 ಡೈರೆಕ್ಟ್ ಇರ್ತವೆ. ಇವಾಗ ಐ ಡಿ ಸ್ಟ್ರಕ್ಚರ್ನಲ್ಲಿ ಮೇನ್ ಐ ಡಿ $300 ಒಂದು ಮೇನ್ ಐ ಡಿ, ಮತ್ತು ಮಿಕ್ಕಿದ್ದು ಡೈರೆಕ್ಟ್ ರೆಫರಲ್ ಐ ಡಿಸ್ 5 ಇರುತ್ತವೆ, $500. ಅಂದರೆ ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಾಯಿತು,
$2,800 ಟೋಟಲ್ ಇನ್ವೆಸ್ಟ್ಮೆಂಟ್ ಆಯಿತು. ಮತ್ತು ವೀಕ್ಲಿ ಕ್ಯಾಪಿಂಗ್ ನಮ್ಮಲ್ಲಿ LB ಈಸ್ $300. ಓಕೆ, ಇವಾಗ ನಿಮಗೆ ಇನ್ಕಮ್ ಎಷ್ಟು ಸಿಗುತ್ತೆ ಇಲ್ಲಿ ಡೈರೆಕ್ಟ್ ರೆಫ್ನಲ್ಲಿ 5% $500 ಇಂಟು 50%. ಡೈರೆಕ್ಟ್ IDs ಈಸ್ ಈಕ್ವಲ್ಸ್ ಟು $62.5 ಒನ್ ಟೈಮ್ ನಿಮಗೆ ಸಿಗುತ್ತೆ. ಓಕೆ, ಮತ್ತು ಮೈನಿಂಗ್ ಇನ್ಕಮ್ ಆನ್ 50% ಇನ್ವೆಸ್ಟ್ಮೆಂಟ್ ಅಪ್ ಟು 11% ಆಫ್ $150 ಫಾರ್ ಒನ್ ID, ದಟ್ ಈಸ್ $16.5 ಎವ್ರಿ ಮಂತ್ ಸಿಗುತ್ತೆ. ಮತ್ತು ಅದೇ ಥರ ಅಪ್ ಟು 12% ನಿಮಗೆ 5 IDsಗೆ ಕೆಳಗಡೆ ಇದ್ದಿದ್ದು 5 IDsಗೆ $150 ಎವ್ರಿ ಮಂತ್ ಸಿಗುತ್ತೆ. ಮತ್ತು ಯೂನಿಲೆವೆಲ್ ಮೈನಿಂಗ್ 5% ಅಂದರೆ ನಿಮಗೆ ಟೋಟಲ್ ಆಗಿ $8.325 ಸಿಗುತ್ತೆ ಎವ್ರಿ ಮಂತ್. ಲೀನಿಯರ್ ಬೈನರಿ ಇನ್ಕಮ್ $300 ಎವ್ರಿ ವೀಕ್ ಸಿಗುತ್ತೆ. ಸೊ ಇಲ್ಲಿ ಟೋಟಲ್ ಇನ್ಕಮ್ ಎಷ್ಟು ಜನರೇಟ್ ಮಾಡ್ಬೋದು ನೀವು? $62.5 ನಿಮಗೆ ಒನ್ ಟೈಮ್ ಸಿಗುತ್ತೆ, ಅದು ಡೈರೆಕ್ಟ್ ರೆಫರಲ್ದು. ಓಕೆ, $166.5 ಪರ್ ಮಂತ್ ಸಿಗುತ್ತೆ, ಮತ್ತು $8.325 ಪರ್ ವೀಕ್ ಸಿಗುತ್ತೆ, ಮತ್ತು $300 ಪರ್ ವೀಕ್ ಸಿಗುತ್ತೆ. ಇದು ಸಣ್ಣ ಪುಟ್ಟ ಇನ್ಕಮ್ ಅಲ್ಲ, ಒಂದು ದೊಡ್ಡ ಭಾಳ ಯೂಜ್ ಇನ್ಕಮ್ ಆಗಿದೆ ಫ್ರೆಂಡ್ಸ್. ಇದೇ ಥರ ನೀವು ಪ್ಯಾಕೇಜ್ 3ನಲ್ಲಿ ಎಷ್ಟು ನಿಮಗೆ ಸಿಗುತ್ತೆ ನೀವು ನೋಡ್ಕೋಬೋದು. ಪ್ಯಾಕೇಜ್ 4ನಲ್ಲಿ ಎಷ್ಟು ನಿಮಗೆ ಇನ್ಕಮ್ ಸಿಗುತ್ತೆ ನೋಡ್ಬೋದು. ಮತ್ತು ಪ್ಯಾಕೇಜ್ 5 ನೀವು ಎಷ್ಟು ಇನ್ವೆಸ್ಟ್ ಮಾಡ್ಬೋದು ಎಲ್ಲ ಡೀಟೇಲ್ಸ್ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಇದೇ ಥರ 6ನಲ್ಲಿ ಕೂಡ ನಿಮಗೆ ಎಷ್ಟು ಇನ್ಕಮ್ ಬರ್ತಾಯಿದೆ ನೋಡ್ಕೋಬೋದು. ಪ್ಯಾಕೇಜ್ 7ನಲ್ಲಿ ಕೂಡ ನೀವು ಇದು ಕ್ಯಾಲ್ಕುಲೇಟ್ ನೀವೇ ಮಾಡ್ಕೋಬೋದು ಈಸಿಯಾಗಿ. ನಿಮಗೇನು ಅರ್ಥ ಆಗಿಲ್ಲ ಅಂದರೆ ನನಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಓಕೆ, ಡಿಸ್ಕ್ರಿಪ್ಷನಲ್ಲಿ ಮತ್ತು ವೀಡಿಯೋಸ್ನಲ್ಲಿ ಇವ ಮೇಲೆ ನಾನು ನಂಬರನ್ನ ಕೊಟ್ಟಿರ್ತೀನಿ. ಸೊ ಈ ಒಂದು FOMO-X ಪ್ಲಾನ್ ಭಾಳ ನಿಜವಾಗ್ಲೂ ಭಾಳ ಒಂದು ಒಳ್ಳೆಯ ಇನ್ಕಮ್ ಕೊಡುವ ಪ್ಲಾನ್ ಆಗಿದೆ ಫ್ರೆಂಡ್ಸ್. ಇದು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಈ ಪ್ಲಾನನ್ನು ಜಾಯಿನ್ ಮಾಡಿ. ಮತ್ತು ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ನನಗೆ ಡೈರೆಕ್ಟ್ ಕಾಲ್ ಮಾಡಿ. ಮತ್ತು ಇನ್ನು ಮುಂದೆ ನಾನು ಇದ್ರ ಬಗ್ಗೆ ಏನೇನು ಯಾವ ಥರ ಡೀಟೇಲ್ಸ್ ಇದೆ, ಇನ್ನು ಬರೋ ಪ್ಲಾನ್ಸ್ ಯಾವ ಥರ ಇನ್ನು ಮುಂದೆ ಏನೇನು ಡೀಟೇಲ್ಸ್ ಸಿಗ್ತಾವೆ ಅದ್ರ ಬಗ್ಗೆ, ಇದ್ರ FOMO-X ಬಗ್ಗೆ ನಾನು ವೀಡಿಯೋಸ್ ಮಾಡಿ ನಾನು ಯೂಟ್ಯೂಬ್ಗೆ ಹಾಕ್ತೀನಿ, ನೋಡ್ಕೊಳ್ಳಿ. ಅಷ್ಟುವರೆಗೂ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಮತ್ತು ಈ ಒಂದು ವಿಡಿಯೋನ ಮುಗಿಸುವಾಗ ಲಾಸ್ಟ್ನಲ್ಲಿ ನಿಮಗೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ MLM ಸೆಂಟರ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಗೇನಾದ್ರು ಅರ್ಥ ಆಗಿಲ್ಲ ಅಂದರೆ ನನಗೆ ಕಾಲ್ ಮಾಡಿ, ವಾಟ್ಸಪ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇವಾಗ ಲಾಸ್ಟ್ನಲ್ಲಿ ನಾನು ನಿಮಗೆ ಈ ಒಂದು ಚಾರ್ಟ್ ಡೀಟೇಲ್ಸನ್ನು ಕೊಡ್ತಾಯಿದ್ದೀನಿ. ಈ ಒಂದು ಚಾರ್ಟ್ನಲ್ಲಿ ನೀವು ನೋಡಿಕೊಂಡು ನೀವು ಯಾವ ಪ್ಯಾಕೇಜ್ ಅದು ನೀವು ಸೆಲೆಕ್ಟ್ ಮಾಡೋದು ನಿಮಗೆ ಎಷ್ಟು ಕನ್ವೀನಿಯನ್ಸ್ ಆಗುತ್ತೆ ಅದರ ಮೇಲೆ ನೀವು ಈ ಪ್ಯಾಕೇಜ್ನ ಸೆಲೆಕ್ಟ್ ಮಾಡಿ ಈ FOMO-Xಗೆ ಜಾಯ್ನ್ ಆಗ್ಬೋದು. ಇವಾಗ ನೀವು ನೋಡಿರಿ, ಸೀರಿಯಲ್ ನಂಬರ್ 1 ಪ್ಯಾಕೇಜ್ 1ನಲ್ಲಿ ಪ್ಯಾಕೇಜ್ $100 ಇದೆ. ಫಸ್ಟ್ ಪ್ಯಾಕೇಜ್ $100 ಅಂದರೆ ಫಸ್ಟ್ ಲೆವೆಲ್ ಟರ್ನ್ ಓವರ್ ಎಷ್ಟಾಗಿ ನಿಮಗೆ ಬರುತ್ತೆ ಅಂದರೆ $300 ಬರುತ್ತೆ. ಅಂದರೆ ನಿಮ್ಮ ಕೆಳಗಡೆ 3 ಜನ ಜಾಯಿನ್ ಆಗಿರ್ತಾರೆ. ಅಂದರೆ ಟೋಟಲ್ IDs ಅಂದರೆ ನೀವೇ ನಿಮ್ಮದೇ ಇನ್ವೆಸ್ಟ್ ಮಾಡಿಬಿಟ್ರೆ ಅಂದರೆ 4 IDs ಆಗ್ತವೆ. ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಾಯಿತು? $400 ಆಯಿತು. ಅದಕ್ಕೆ ಡೈರೆಕ್ಟ್ ರೆಫರಲ್ ಬೋನಸ್ ಎಷ್ಟು ಬಂತು ನಿಮಗೆ? $15 ಬಂತು. ಅದೇ ಥರ ಮೈನಿಂಗ್ ಇನ್ಕಮ್ ಮಂತ್ಲಿ ಎಷ್ಟು ಬರುತ್ತೆ ನಿಮಗೆ? $20. ಇವಾಗ FOMO ಲೀನಿಯರ್ ಇನ್ಕಮ್ ಎಷ್ಟು ಬಂದುಬಿಡುತ್ತೆ? $25 ಪರ್ ವೀಕ್ ಬರುತ್ತೆ. ಇದು ಯಾಕೆ ಬರುತ್ತೆ FOMO ಲೀನಿಯರ್ ಇನ್ಕಮ್ಮು? ಯಾಕಂದರೆ ನಾನು ನಿಮಗೆ ಮೊದಲೇ ವೀಡಿಯೋನಲ್ಲಿ ಹೇಳಿದ್ದೀನಿ, ನಿಮ್ಮ ಕೆಳಗಡೆ 3 ಡೈರೆಕ್ಟ್ ಆದರೆ ನೀವು FOMO ಲೀನಿಯರ್ ಇನ್ಕಮ್ ಅಂದರೆ ಗ್ಲೋಬಲ್ ಆಟೋಪುಲ್ ಇನ್ಕಮ್ಗೆ ಎಲಿಜಿಬಲ್ ಆಗ್ತೀರಾ. ಅದು ಯಾವ ಥರ ಆಗುತ್ತೆ ಅದು ಕೂಡ ನಿಮ್ಗೆ ತೋರಿಸಿದ್ದೀನಿ. ಓಕೆ, ಇದು ಒಂದೇ ಲೈನ್ನಲ್ಲಿ ಬರುವ ಬೈನರಿ ಇನ್ಕಮ್ಮು. ನಿಮ್ಮ ಕೆಳಗಡೆ 3 ಅಂದ ತಕ್ಷಣ ಏನಾಗ್ಬಿಡುತ್ತೆ, ನಿಮ್ಮ ಲೆಫ್ಟ್ ಸೈಡಿಗೆ ಒಂದು ID ಕ್ರಿಯೇಟ್ ಆಗಿಬಿಡುತ್ತೆ. ಮತ್ತೆ ಅಲ್ಲಿ ನಿಮ್ಮದು ಆವಾಗ ನಿಮ್ಮದು ID ಆಟೋಪುಲ್ಗೆ ಹೋಗಿಬಿಡುತ್ತೆ. ಅಲ್ಲಿ ವರ್ಲ್ಡ್ನಲ್ಲಿ ಯಾರಾದರೂ ಜಾಯ್ನ್ ಆಗಲಿ, 3 ಎಲಿಜಿಬಲ್ ಆಗಲಿ, 3 ಕೆಳಗಡೆ ಮಾಡ್ಕೊಂಡು ಎಲಿಜಿಬಲ್ ಆಗಿರಿ, ಆವಾಗ ನಿಮ್ಮ ಕೆಳಗಡೆ ರೈಟಿಗೆ ಒಂದು ID ಬೀಳುತ್ತೆ. ಅದು ಆಟೋಮೆಟಿಕ್ ಆವಾಗ ಶುರುವಾಗಿಬಿಡುತ್ತೆ. ಯಾವ ಥರ ಅದು ಇದು ಅರ್ಥ ಮಾಡ್ಕೊಳ್ಳಿ. ಅದು ಗ್ಲೋಬಲ್ ಆಟೋಪುಲ್. ವರ್ಲ್ಡ್ನಲ್ಲಿ ಯಾರಾದರೂ ID ಎಲಿಜಿಬಲ್ ಆಗಲಿ, ಅದು ನಿಮ್ಮ ಕೆಳಗೆ ಬರೋ ಸ್ಟಾರ್ಟ್ ಆಗುತ್ತೆ. ಸೊ ಇದು ಇದ್ರದ್ದು ಬ್ಯೂಟಿ ಆಗಿದೆ ಈ ಪ್ಲಾನಿಂದು. ಸೊ ಇದು ಅರ್ಥ ಮಾಡ್ಕೊಳ್ಳಿ. ಇವಾಗ ಅದೇ ಥರ ನೀವು ಪ್ಯಾಕೇಜ್ 2 ತೊಗೊಂಡ್ರೆ $300 ಆಗುತ್ತೆ. ಫಸ್ಟ್ ಲೆವೆಲ್ ಟರ್ನ್ ಓವರ್ ಎಷ್ಟಾಗುತ್ತೆ ನಿಮಗೆ ಅಂದರೆ ಫಸ್ಟ್ ಲೆವೆಲ್ ಇದು ಡೈರೆಕ್ಟ್ ಇದೆಲ್ಲ ಫಸ್ಟ್ ಲೆವೆಲ್. ಇದು ಸೆಕೆಂಡ್ ಲೆವೆಲ್ ಥರ್ಡ್ ಲೆವೆಲ್ ಅಲ್ಲ ಡೀಟೇಲ್ಸ್, ಇದು ಫಸ್ಟ್ ಲೆವೆಲ್ದು.
ಟರ್ನ್ ಓವರ್ನಲ್ಲಿ ನಿಮಗೆ $2,400 ಆಗುತ್ತೆ. ನಿಮ್ಗೆ ಐಡಿ ಎಷ್ಟು ಸಿಗ್ತವೆ? 6. ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಾಯಿತು? $2,800 ಆಯಿತು. ಡೈರೆಕ್ಟ್ ರೆಫರಲ್ ಬೋನಸ್ ಎಷ್ಟು ಸಿಗುತ್ತೆ ನಿಮಗೆ? ಆವಾಗ $125. ಅಂದರೆ ಮೈನಿಂಗ್ ಇನ್ಕಮ್ ಎಷ್ಟು ಸಿಗುತ್ತೆ ಮಂತ್ಲಿ? $166.5 ಸಿಗುತ್ತೆ. ಮತ್ತು ಫೋಮೋ ಲೀನಿಯರ್ ಇನ್ಕಮ್ ನಿಮಗೆ $300 ಪರ್ ವೀಕ್ ಸಿಗುತ್ತೆ. ಇದು ಎಷ್ಟು ವೀಕ್ ಸಿಗುತ್ತೆ ಅದು ಕೂಡ ಡೀಟೇಲ್ಸ್ ನಾನು ಹೇಳಿದ್ದೀನಿ ನಿಮಗೆ. ಓಕೆ, ಇದೇ ಥರ ಥರ್ಡು $500 ಫಸ್ಟ್ ಲೆವೆಲ್ ಟರ್ನ್ ಓವರ್ $4,000 ಸಿಗುತ್ತೆ. ಐಡೀಸ್ 9 ಸಿಗ್ತವೆ. ಟೋಟಲ್ ಇನ್ವೆಸ್ಟ್ಮೆಂಟ್ ನಿಮಗೆ $4,500 ಆಗುತ್ತೆ. ಡೈರೆಕ್ಟ್ ರೆಫರಲ್ ಬೋನಸ್ $200 ಸಿಗುತ್ತೆ. ಮೈನಿಂಗ್ ಇನ್ಕಮ್ ಮಂತ್ಲಿ $270 ನಿಮಗೆ ಸಿಗುತ್ತೆ. ಮತ್ತು ಫೋಮೋ ಲೀನಿಯರ್ ಇನ್ಕಮ್ಮು $500 ಪರ್ ವೀಕ್ ಸಿಗುತ್ತೆ. ಅದೇ ಥರ 4ನೇ ಪ್ಯಾಕೇಜ್ ನೀವು ನೋಡ್ಬೋದು. ಪ್ಯಾಕೇಜ್ $1,000 ಇದೆ. ಫಸ್ಟ್ ಟರ್ನ್ಓವರ್ನಲ್ಲಿ ನಿಮ್ಮದು $8,000 ಇನ್ವೆಸ್ಟ್ಮೆಂಟ್ ಆಗುತ್ತೆ. ಐ ಡಿ ಎಷ್ಟು ಸಿಗ್ತವೆ ನೀವು? 11. ಟೋಟಲ್ ಇನ್ವೆಸ್ಟ್ಮೆಂಟ್ $9,000 ಆಗುತ್ತೆ. ಡೈರೆಕ್ಟ್ ರೆಫರಲ್ ಬೋನಸ್ $400. ಮತ್ತು ಮೈನಿಂಗ್ ಇನ್ಕಮ್ ನಿಮಗೆ $591 ಸಿಗುತ್ತೆ. ಅದೇ ಥರ ಫೋಮೋ ಲೀನಿಯರ್ ಇನ್ಕಮ್ ನಿಮಗೆ $1,000 ಪರ್ ವೀಕ್ ಸಿಗುತ್ತೆ. ಅದರ ಪ್ಯಾಕೇಜ್ ಫೈನಲ್ಲಿ ನೋಡ್ಬೋದು ನೀವು 5,000 ಪ್ಯಾಕೇಜ್ ಇರುತ್ತೆ ಡಾಲರ್ಸು. ಫಸ್ಟ್ ಲೆವೆಲ್ ಟರ್ನ್ ಓವರ್ನಲ್ಲಿ ನಿಮಗೆ ಎಷ್ಟು? $40,000 ಆಗುತ್ತೆ. ಅಂದರೆ 16 ಐಡೀಸ್ ಸಿಗುತ್ತೆ ನಿಮಗೆ. ಅಂದರೆ ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಾಯಿತು? $45,100 ಆಯಿತು. ಅದಕ್ಕೆ ನಿಮಗೆ ಡೈರೆಕ್ಟ್ ರೆಫರಲ್ $2,500 ಡೈರೆಕ್ಟ್ ರೆಫರಲ್ ಬೋನಸ್ ಆಗಿ ಸಿಗುತ್ತೆ ನಿಮಗೆ. ಮತ್ತು ಮೈನಿಂಗ್ ಇನ್ಕಮ್ ಓಕೆ $3,255 ಸಿಗುತ್ತೆ ನಿಮಗೆ ಮೈನಿಂಗ್ ಇನ್ಕಮ್ಮು. ಅದೇ ಥರ $5,000 ಪರ್ ವೀಕ್ ನಿಮಗೆ ಫೋಮೋ ಲೀನಿಯರ್ ಇನ್ಕಮ್ ಆಗಿ ಸಿಗುತ್ತೆ. ಅದೇ ಥರ ನೀವು ಪ್ಯಾಕೇಜ್ 6ನಲ್ಲಿ ನೋಡಿರಿ. ಪ್ಯಾಕೇಜ್ 6 ನೀವು ತೊಗೊಂಡ್ರೆ $10,000 ಆಗುತ್ತೆ ಪ್ಯಾಕೇಜು. ಇವಾಗ ಫಸ್ಟ್ ಲೆವೆಲ್ ಟರ್ನ್ ಓವರ್ ಎಷ್ಟಾಗುತ್ತೆ? ನಿಮ್ಮದು ಒಂದು ಐಡಿ, ಕೆಳಗೆ ಒಂದು 3, ಅಂದರೆ $80,000 ಆಗುತ್ತೆ. ಎಷ್ಟು ಐಡಿ ಸಿಗ್ತವೆ ನಿಮಗೆ ಆವಾಗ? 21 ಐಡೀಸ್. ಆವಾಗ ನಿಮ್ಗೆ ಎಷ್ಟು ಟೋಟಲ್ ಇನ್ವೆಸ್ಟ್ ಆಗುತ್ತೆ? $90,100 ಆಗುತ್ತೆ. ಡೈರೆಕ್ಟ್ ರೆಫರಲ್ ಬೋನಸ್ ನಿಮಗೆ $4,005 ಆಗುತ್ತೆ ನಿಮಗೆ. ಓಕೆ, ಮೈನಿಂಗ್ ಇನ್ಕಮ್ ಎಷ್ಟು ಸಿಗುತ್ತೆ ನಿಮಗೆ? $6,280.55 ಆಗುತ್ತೆ. ವೀಕ್ಲಿ ಫೋಮೋ ಲೀನಿಯರ್ ಇನ್ಕಮ್ ನೋಡಿರಿ, 10,000 ಪರ್ ವೀಕ್ ಸಿಗುತ್ತೆ ನಿಮಗೆ. ಭಾಳ ದೊಡ್ಡ ಇನ್ಕಮ್ ಇದೆ ಸರ್ ಫ್ರೆಂಡ್ಸ್. ಇದು ಪ್ಯಾಕೇಜ್ 7ನಲ್ಲಿ ನೋಡಿರಿ, $25,000ಗೆ ನಿಮಗೆ ಫಸ್ಟ್ ಲೆವೆಲ್ನಲ್ಲಿ ಟರ್ನ್ ಓವರ್ ನಿಮಗೆ $2 lakhs ಆಗುತ್ತೆ. ಅಂದರೆ 26 ಐಡಿ ಸಿಗುತ್ತೆ ನಿಮಗೆ. ಅಂದರೆ ನೀವು ಇವಾಗ ನೀವು ನೋಡ್ಬೋದು, ಇವಾಗ ಪ್ಯಾಕೇಜ್ 7 ನೀವು ನೋಡ್ಬೋದು. ಇವಾಗ ಪ್ಯಾಕೇಜ್ ಬಂದು $25,000 ಆಗುತ್ತೆ. ಫಸ್ಟ್ ಲೆವೆಲ್ ಟರ್ನ್ ಓವರ್ನಲ್ಲಿ ನಿಮಗೆ $2 lakhs ಆಗುತ್ತೆ. ಮತ್ತು ನಿಮ್ಗೆ ಐಡಿಯಾ ಸಿಗ್ತವೆ $26. ಇಲ್ಲಿ ನಿಮಗೆ $2,25,000 ಟೋಟಲ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಮತ್ತು ಡೈರೆಕ್ಟ್ ರೆಫರಲ್ ಬೋನಸ್ ಎಷ್ಟಾಗುತ್ತೆ ನಿಮಗೆ? $10,000 ನಿಮಗೆ ಡೈರೆಕ್ಟ್ ರೆಫರಲ್ ಬೋನಸ್ ಆಗಿ ನಿಮಗೆ ಸಿಗುತ್ತೆ. ಮತ್ತು ಮೈನಿಂಗ್ ಇನ್ಕಮ್ ಮಂತ್ಲಿ ನಿಮಗೆ $17,777.5 ಸಿಗುತ್ತೆ. ಇದೇ ಥರ ಎವ್ರಿ ವೀಕ್ ನಿಮಗೆ $25,000 ಪರ್ ವೀಕ್ ಸಿಗುತ್ತೆ. ಮತ್ತು ಇಲ್ಲಿ ನೋಟ್ ನೋಡಿ ಅರ್ಥ ಮಾಡ್ಕೊಳ್ಳಿ. ಆಲ್ ಪೇಮೆಂಟ್ 100% ಇನ್ FUSD ಕನ್ವರ್ಟೇಬಲ್ USDT. ಇದು FUSDಯಲ್ಲಿ ಬರುತ್ತೆ ನಿಮಗೆ. ಎಲ್ಲ ಇನ್ಕಮು USDTಲಿ ಕನ್ವರ್ಟ್ ಮಾಡ್ಕೋಬೋದು. ಮತ್ತು ಡೈರೆಕ್ಟ್ ರೆಫರಲ್ ಬೋನಸ್ ರಿಸೀವ್ಸ್ ಓನ್ಲಿ ಒನ್ಸ್, ಒಂದೇ ಸಲ ಡೈರೆಕ್ಟ್ ಬರೋದು. ಡೈರೆಕ್ಟ್ ಇನ್ಕಮು ಡೈರೆಕ್ಟ್ ರೆಫರಲ್ ಬೋನಸ್ ಒಂದೇ ಸಲ ಬರೋದು. ಫೋಮೋ ಲೀನಿಯರ್ ಇನ್ಕಮ್ ಕ್ರೆಡಿಟೆಡ್ ವೀಕ್ಲಿ, ಎವ್ರಿ ಫ್ರೈಡೇ ನಿಮಗೆ ಬರುತ್ತೆ. ಮತ್ತು ಮೈನಿಂಗ್ ಇನ್ಕಮ್ ಕ್ರೆಡಿಟ್ ಎವ್ರಿ ಮಂತ್ ಫಸ್ಟ್ ಫ್ರೈಡೇ. ಮೈನಿಂಗ್ ಇನ್ಕಮ್ ಏನಿದೆ ಅದು ಮಂತ್ಲಿ ಫಸ್ಟ್ ಫ್ರೈಡೆಗೆ ಸಿಗುತ್ತೆ. ಟು ಗೆಟ್ ರೆಗ್ಯುಲರ್ ಫೋಮೋ ಲೀನಿಯರ್ ಇನ್ಕಮ್ ನೀಡ್ ಟು ರಿನ್ಯೂವಲ್ ಎವ್ರಿ ಥರ್ಡ್ ವೀಕ್ ಇನ್ಕಮ್. ಸೊ ಇಲ್ಲಿ ನೋಡಿರಿ, ಟು ಗೆಟ್ ರೆಗ್ಯುಲರ್ ಫೋಮೋ ಲೀನಿಯರ್ ಇನ್ಕಮ್, ನಿಮಗೆ ರೆಗ್ಯುಲರ್ ಆಗಿ ಫೋಮೋ ಲೀನಿಯರ್ ಇನ್ಕಮ್ ಬರಬೇಕಂದ್ರೆ ನೀಡ್ ಟು ರಿನ್ಯೂವಲ್ ಎವ್ರಿ ಥರ್ಡ್ ವೀಕ್ಲಿ ಇನ್ಕಮ್. ಎವ್ರಿ ಥರ್ಡ್ ವೀಕ್ಲಿ ಏನು ಇನ್ಕಮ್ ಬರುತ್ತಲ್ಲ ಅದು ರಿನ್ಯೂವಲ್ಗೆ ಹೋಗ್ಬಿಡುತ್ತೆ. ಸೊ ಇದು ಭಾಳ ಒಳ್ಳೆ ಬಿಸ್ನೆಸ್ ಪ್ಲ್ಯಾನ್ ಆಗಿದೆ ಫ್ರೆಂಡ್ಸ್. ಒಳ್ಳೆ ಇನ್ಕಮ್ ಪ್ಲ್ಯಾನ್ ಆಗಿದೆ. ಇದು ಭಾಳ ಚೆನ್ನಾಗಿದೆ ಬಿಸ್ನೆಸ್ ಪ್ಲ್ಯಾನು. ಈಗ ಎಷ್ಟು ಬೇಗ ಆಗುತ್ತೆ ಬೇಗ ಈ ಪ್ಲ್ಯಾನನ್ನು ಜಾಯಿನ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ, ಅರ್ಥ ಆಗಿಲ್ಲ ಅಂದರೆ ನನಗೆ ಕಾಲ್ ಮಾಡಿ, ವಾಟ್ಸಪ್ ಮಾಡಿ. ಮತ್ತು ನನ್ನ ಚಾನಲ್ಗೆ
ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ, ವಿಡಿಯೋ ಶೇರ್ ಮಾಡಿ. ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ನಂಬರ್ ಕೊಟ್ಟಿರ್ತೀನಿ, ಕಾಲು ಮಾಡ್ಬೋದು, ವಾಟ್ಸಪ್ ಮಾಡ್ಬೋದು. ಅಲ್ಲಿವರೆಗೆ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್.